ನಮಸ್ಕಾರ ಎಲ್ರಿಗೂ ಸುಸ್ವಾಗತ. ಅತಿರಥ ಮಹಾರಥ ಕುಕ್ಕುಗಳ ಸಮರ, ಇದು ಕೋಟ್ಲೆಗಳ ದರ್ಬಾರ್. ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 to 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಆಲ್ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಮ್ಮ ಈ ಪ್ರೀ ಫಿನಾಲೆ ರೌಂಡ್ ಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೋಕ್ಸ್, ಇವಾಗ ಹೇಗಿದೆ ನಿಮ್ ಫೀಲ್? ತುಂಬಾ ಬೇಜಾರಾಗಿದೆ. ಚೆನ್ನಾಗಿಲ್ಲ. ಶಾಫ್, ನಾನು ಒಳಗ್ ಕರೋನಾದಲ್ಲಿ ಗ್ರಾಸರಿ ಶಾಪಿಂಗ್ ಮಾಡಲ್ವಾ, ಆ ತರ ಎಲ್ಲ ತಂದಿದ್ದೀನಿ. ಈ ಅಪ್ಪ ಏನು ತಂದಿಲ್ಲ. ಬೆಳಿಗ್ಗೆ ಅಷ್ಟೇ ದಿಲೀಪ್ ಹೇಳ್ತಾ ಇದ್ರು, ಇವತ್ ನಾನು ಕಷ್ಟವಾಗಿರೋ ಡಿಶ್ ಮಾಡ್ತಾ ಇದ್ದೀನಿ, ಟೈಮೇ ಸಾಕಾಗಲ್ಲ, ಒಂದ್ ಡಿಶ್ಗೆ 2 ಗಂಟೆ ಬೇಕು, ಇನ್ನೊಂದ್ ಡಿಶ್ಗೆ 2 ಗಂಟೆ ಬೇಕು ಅಂತ. ಅವ್ರದೆಲ್ಲ ನಿಮಗ್ ಆಕ್ಚುಲಿ ಇವತ್ತು ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಗುಡ್ ಜಾಬ್ ದಿಲೀಪ್. ಕುಕ್ಸ್, ಒಂದು ರಿಯಲ್ ಲೈಫ್ ಕಿಚನ್ ಅಲ್ಲಿ ಇಂಡೆಂಟ್ ಆಗ್ಬಿಡುತ್ತೆ. ಅಲ್ಲಿ ಯು ಹ್ಯಾವ್ ಟು ಥಿಂಕ್ ಆನ್ ಯೋರ್ ಫೀಟ್ ಅಂಡ್ ಬಿ ಸ್ಮಾರ್ಟ್ ಅಂತಾನೆ ಸಿಚುವೇಶನ್ ಕೊಡ್ತಾ ಇದೀವಿ ನಿಮ್ಗೆ. ಇವತ್ತು ನಿಮ್ ಡಿಶ್ ಚೇಂಜ್ ಆಗಿದೆ. ಯಾವ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದರಿಂದ ನೀವು ಮಾಡಬೇಕಾಗಿರೋ ಅಡಿಗೆನ ನೀವು ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಗುಡ್. ಇಟ್ ಕ್ಯಾನ್ ಬಿ ಸ್ಟಾರ್ಟರ್, ಮೇನ್ ಕೋರ್ಸ್, ಡೆಸರ್ಟ್ ಏನೇ ಇರ್ಬೋದು. ಅಂಡ್ ತುಂಬಾ ಮುಖ್ಯವಾದ ವಿಷಯ, ನೀವೇನ್ ಪ್ಲಾನ್ ಮಾಡಿದ್ರಿ ನಿಮ್ ಇಂಗ್ರೀಡಿಯೆಂಟ್ಸ್ ಜೊತೆಯನ್ನ, ಅದನ್ನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ನೀವು ಮಾತಾಡಬಾರದು. ಅವ್ರವ್ರ ಪಾಡಿಗೆ ಅವ್ರವ್ರ ಬಾಸ್ಕೆಟ್ ಅಲ್ಲಿ ಅವ್ರವ್ರು ಮಾಡ್ಬೇಕಾರೋ ಡಿಶ್ ಮಾಡಬೇಕು. ಯಾಕಮ್ಮ ಇದನ್ನ ಚೂಸ್ ಮಾಡ್ಕೊಂಡಿದ್ಯಾ? ನಾನಾದ್ರೂ ಚೂಸ್ ಮಾಡಿದೀನಿ. ಏನಿದೆ ಇಲ್ಲಿ? ಏನೂ ಇಲ್ಲ. ಏನ್ ಮಾಡುದು ಟೆನ್ಷನ್ ಆಗ್ತಿದೆ. ಏನ್ ಮಾಡುದು? ಹಿಂಗೆಲ್ಲ ಆಟ ಆಡಿಸ್ಬಾರ್ದು. ಯಾರು ಜೀವನದಲ್ಲಿ ಆಟ ಆಡಿಸ್ಬೇಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಆ ಬಾಸ್ಕೆಟ್ ಅಲ್ಲಿ ಇದಿಲ್ಲ, ಇಷ್ಟಿಟ್ಕೊಂಡು ಏನ್ ಮಾಡೋದು ಅಂತ ಮಾತಾಡ್ತಾ ಇದ್ರಿ. ಏನ್ ಮಾಡ್ಬೇಕು ಅಥವಾ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ನನ್ಗೆ. ಈ ಚಿಕನ್ ನೋಡ್ದೆ, ಐ ಮೀನ್ ಮಟನ್ ಮತ್ತೆ ಚಿಕನ್ ಇದೆ, ಮತ್ತೆ ಒಂದ್ ಸ್ವಲ್ಪ ಮಸಾಲಾಗಳಿದೆ, ಮತ್ತೆ ಬೆಳ್ಳುಳ್ಳಿ ಇದೆ. ಇದ್ರಲ್ಲಿ ಬಂದಿದ್ದ ಐಡಿಯಾ ಒಂದೇ, ನನ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಬೋದು ಅಂತ. ಬೆಳ್ಳುಳ್ಳಿ ಕಬಾಬ್ ಮೊಟ್ಟೆನೂ ಇಲ್ಲ. ಚಂದ್ರಣ್ಣ ನಮಸ್ಕಾರ. ಕಾವ್ಯ, ನೀವು ತಂದಿರುವಂತ ಐಟಮ್ಸ್ ನ ನೋಡ್ಬಿಟ್ಟು ಇಷ್ಟೇ ಕಡಿಮೆ ಅವ್ರ ಅಡಿಗೆ ಏನಾದ್ರು ಇಷ್ಟ ದಿನದಿಂದ ಮಾಡ್ತಾನೆ ಇದಾರೆ ಅಂತಾನೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರು. ನೀವು ಅಷ್ಟೇ ಸಾಕು ಅಂತ ತಂದ್ರೆ ಚಂದ್ರಣ್ಣ, ಇನ್ನು ಬೇಕಿತ್ತ ಏನು ಅಂತ ಹೇಳ್ಬೇಡಿ. ಅದರಲ್ಲಿ ಇವಾಗ ನಮ್ಗೆ ಎಲ್ಲಾನು ಅಡಿಗೆ ಆಗತ್ತೆ ನಮ್ಮ ಪರಿಪೂರ್ಣತೆಯಿಂದ. ಇದ್ರಲ್ಲಿ ಅಡಿಗೆ ಮಾಡೋಣ ಅಂದ್ರೆ ನಂಗೆ 4 ಐಟಮ್ ಕೊಟ್ರೆ ಅಡಿಗೆ ಆಗೋಯ್ತದೆ. ಬಟ್ ಈಗ item ಕೊಡಲ್ಲ ಅಂತ ಹೇಳಿದೀವಲ್ಲ, ಅದರಲ್ಲಿ ಏನೋ ನಾವು ಸರ್ಕಸ್ ಮಾಡೋಣ. ಆಲ್ ದಿ ಬೆಸ್ಟ್ ಚಂದ್ರಣ್ಣ. ಥ್ಯಾಂಕ್ ಯು ಮೇಡಮ್. ಶರ್ಮಿತಾ, ನೀವೇನೇನೋ ಅನ್ಕೊಂಡು ತಗೊಂಡ್ ಬಂದ್ರಿ ಐಟಮ್ಸ್ ನ, ಬಟ್ ರಘು ಅವ್ರ ಐಟಮ್ಸ್ ಎಲ್ಲ ನಿಮಗ್ ಸಿಕ್ಬಿಡಿದೆ. ನೀವು ತಂದ್ರ ಐಟಮ್ ನೋಡ್ಬಿಟ್ಟು ಅವ್ರು ಆಗ್ಬಿಟ್ಯಾರೆ. ರಘು ಆಕ್ಚುಲಿ ಏನ್ ಕುಕ್ ಮಾಡ್ಬೇಕು ಅನ್ಕೊಂತೀರ ನಂಗೆ ಅರ್ಥ ಆಗ್ತಾ ಇಲ್ಲ. ಏನ್ ಐಟಮ್ಸು ಇಲ್ಲ ಅಲ್ಲಿ, ಟು ಬಿ ಆನೆಸ್ಟ್. ಅವ್ನು ಆಮೇಲೆ ತಗೊಂಬರೋಣ ಅಂತ ಬಿಟ್ಟಿರೋದು. ಇವತ್ತಿನ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಟಾಸ್ಕ್ಗೆ ನಮ್ಮ ಜಡ್ಜಸ್ ಒಂದಷ್ಟು ಟ್ವಿಸ್ಟ್ಗಳನ್ನ, ಚಾಲೆಂಜಸ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರೆ ನಾನು ಕುರಿ ಸರ್ ಹೋಸ್ಟ್ಗಳಾಗಿ ನಮ್ ಕಡೆಯಿಂದ ಏನಾದ್ರೂ ಒಂದ್ ಸಣ್ಣ ಅಳಿಲು ಸೇವೆ ಈ ಒಂದು ಪ್ರೀ ಫಿನಾಲೆಗೆ ಆಗ್ಬೇಕು ಅಂತ ನನಗೆ ಆಸೆ ಇದೆ. ಮಾಡಿ. ಸೊ ಹಂಗಾಗಿ ನಮ್ಮಿಬ್ಬರ ಕಡೆಯಿಂದ ನಿಮಗೆ ನಾವ್ ಏನ್ ಟ್ವಿಸ್ಟ್ ನ ಕೊಡ್ತಾ ಇದೀವಿ ಅದನ್ನ ತರಿಸ್ಬಿಡ್ತೀನಿ. ತಗೊಂಡ್ ಬನ್ನಿ ಪ್ಲೀಸ್. ನೀವು ಏನಂದ್ರೆ ಪಾಪ ಅಡ್ಗೆ ಮಾಡ್ತಾ ಇರ್ತೀರಾ ಕಷ್ಟಪಟ್ಟು, ಅವಾಗ ಕೂತ್ ರೆಸ್ಟ್ ಮಾಡ್ಲಿ ಅಂತ ಅನ್ಬಿಟ್ಟು ಕುಕ್ಗಳಿಗೆ ನಾವು ಒಂದು ಚೇರ್ ನ ನಿಮ್ಮ ಟೇಬಲ್ಗೆ ಕಳಿಸ್ಕೊಟ್ಟಿದೀವಿ. ಕುಕ್ಗಳು ಚೇರ್ ಮೇಲೆ ಕೂತ್ಕೋತೀರಾ, ನಿಮ್ಮನ್ನ ಕಟ್ ಹಾಕ್ತಿವಿ, ಆಮೇಲೆ ನಿಮ್ಮ ಚೇರ್ ನ ತಿರುಗಿಸ್ತೀವಿ. ತಿರುಗ್ತಾ ಕೂತಲ್ಲೇನೆ ಅಡಿಗೆನ ಹೇಗ್ ಮಾಡ್ಬೇಕು ಅಂತ ನಿಮ್ಮ ಕ್ವಾಟ್ಲೆಗಳಿಗೆ ಹೇಳ್ತೀರಾ. ಕ್ವಾಟ್ಲೆಗಳು ನೀವ್ ಹೇಳೋದನ್ನ ಕೇಳಿಸ್ಕೊಂಡು ಅಡಿಗೆ ಮಾಡ್ತಾರೆ. ಅಡುಗೆ ಏನ್ ಮಾಡೋ ಅಂತಾನೆ ಗೊತ್ತಿಲ್ಲ, ಇದರಲ್ಲಿ ತಿರುಗಿಸ್ಬಿಟ್ಟೆ ಬೇರೆ ಹೇಳ್ಬೇಕಂತೆ. ಈಗ ಕುಕ್ಗಳು ದಯವಿಟ್ಟು ಚೇರ್ ಮೇಲೆ ಕೂತ್ಕೊಳ್ಳಿ. ಓಕೆನಾ ಬಾಯ್ಸ್? ಬಂದ್ರಪ್ಪ ಕಟಾಕಿ. ನಿನ್ನೆ ಅಡ್ವಾಂಟೇಜ್ ನ ಟಾಸ್ಕ್ ನ ಗೆದ್ದಿರೋರು ಶಿಲ್ಪಾ ಹಾಗೂ ಸೂರಜ್. ನಿಮಗೆ ಕೊಡ್ತಾ ಇರೋ ಅಡ್ವಾಂಟೇಜ್ ಏನಂದ್ರೆ
ನಾನು ನನ್ನ ಅಡ್ವಾಂಟೇಜ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಪ್ಯಾಂಟ್ರಿನ 1 ನಿಮಿಷ ಓಪನ್ ಮಾಡ್ತೀವಿ. ಆ ಕೇವಲ 3 ಐಟಮ್ಸ್ ನೀವು ತಗೊಂಡ್ ಬರ್ಬೋದು. ಆ 3 ಐಟಮ್ಸ್ ಏನು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅಂಡ್ ಪ್ಯಾಂಟ್ರಿಗೆ ಹೋಗಿ ಐಟಮ್ ನ ತಗೊಂಡ್ ಬರೋದು ಕ್ವಾಟ್ಲೆ. 1.5 kg ಬಿರಿಯಾನಿ ತಿಂದಕ್ಕೆ 3 ಐಟಮ್. ಸೊ ಎಲ್ಲ ಟ್ವಿಸ್ಟ್ಗಳು ಈ ಒಂಥರ ಪ್ರೀತಿಗೆ ಮಜವಾಗಿ ಬಂದಿದೆ. ನಿಮ್ಮ ರಿಯಾಕ್ಷನ್ಸ್ ಗಳಂತೂ ಸಕ್ಕತ್ತಾಗಿದೆ. ಈ ಥ್ರಿಲ್ ನ ನಾವ್ ಎಂಜಾಯ್ ಮಾಡ್ತಾ ಇರ್ತೀವಿ. ಟ್ವಿಸ್ಟ್ ಎಂಜಾಯ್ ಮಾಡ್ಕೊಂಡು ಅಡಿಗೆ ಮಾಡಿ ಅಂತ ಹೇಳ್ತಾ ನಿಮ್ಮ ಮೇನ್ ಕುಕಿಂಗ್ ಟಾಸ್ ಶುರು ಆಗ್ತಿದೆ. ಇನ್ 3, 2, 1 ಗೋ. ಅಲ್ಲ ನನ್ನೇ ಹಾಕೊಂಡು ರುಬ್ತ ತಳ್ಳು ಏನಪ್ಪ ತಳ್ಳು ಗುರು ಕಾಲ್ ಕಿಸ್ಕೊಂಡ್ ಕೂತಿದ್ಯಲ್ಲ ತಳ್ಳಯ್ಯ. ನೀನ್ ಇವತ್ತು ಅಡ್ಗೆ ಮಾಡ್ತೀಯನೋ ಒಂದು ಅರ್ಥ ಆಯ್ತಿಲ್ಲ ಇವತ್ತು. ನೀನ್ ಮಾಡೋದಲ್ವ ನಾನಲ್ವಲ್ಲ. ಏನ್ ಎಲಿಮಿನೇಷನ್ ತಾನೆ ಆಗೋಣಮ್ಮ, ಬರೀ ಬಿಡಿಸ್ತಾನೆ ಇರು, ಅದನ್ನ ತೆಗಿ ಸಾಕು, ಅಷ್ಟೇ ಮುಗಿ. ಸೋಲನ್ನ ನೀನ್ ಒಪ್ಕೋಬಹುದು ದಿಲೀಪ್, ನಾನ್ ಒಪ್ಕೊಳಕ್ ರೆಡಿ ಇಲ್ಲ. ಯಾಕೋ ಬೀಳಿಸ್ತಿದ್ಯಲ್ಲೇ ಇದು ಬೀಳುತ್ತೇನೋ. ಇನ್ನೇನು? ಆದ್ರೂ ಮಗ ನೀವುಗಳು ವಿನ್ ಆಗೋದಕ್ಕೆ, ನಿಮಗೆ ಕುಕ್ ಆಫ್ ದ ವೀಕ್ ಬರೋದಕ್ಕೆ, ನೀವು ಬೆಸ್ಟ್ ಕುಕ್ ಅಂತ ಅವಾರ್ಡ್ ತಗೊಳ್ಳೋದಕ್ಕೆ ನಾವ್ ಯಾಕೋ ಕಷ್ಟಪಡ್ಬೇಕು? ಚೇರ್ ಮೇಲೆ ನಿನ್ ಯಾಕೋ ಕಟ್ಟಾಕಿದ್ದಾರೆ. ನೀವು ಅಡಿಗೆ ಮಾಡ್ರಿ ಅಂತ. ಅಗಿ ಸೊ ನಾವು ಹೆಂಗಿದ್ರು ಇವಳು ಹೆಂಗಿದ್ರು ಎಲಿಮಿನೇಟ್ ಆಗ್ತಾಳೆ. ಇವಳು ಎಲಿಮಿನೇಟ್ ಆಗ್ತಿರೋದು ಕೊನೆ ಬಾರಿ. ಇವಳ ನೋಡ್ಕೊಳ್ಳಿ. ಬರೀ ಬೆಳ್ಳುಳ್ಳಿ ಬಿಡಿಸ್ಕೊಂಡ್ ಪ್ರೀ ಫಿನಾಲೆ ತನಕ ಬಂದಿದ್ದೀನಿ ಅಂದ್ರೆ ಹ್ಯಾಟ್ಸ್ ಆಫ್ ಟು ಮೀ. ನಾನು ಅಷ್ಟೇ ಮಾಡಿ ಬರೀ ಕಾಯಿ ತುರ್ದಿ ಪ್ರೀ ಫಿನಾಲೆ ತನಕ ಬಂದಿದ್ದೀನಿ. ಏನ್ ಮಾಡೋದು ಇವಾಗ? ಏನ್ ಐಟಮ್ ಮಾಡಿ ಸಾಯ್ಬೇಕು ಗುರು. ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ. ಒಂದ್ ಕೆಲಸ ಮಾಡು, ಅದನ್ನ ತೆಗಿ, ನನಗೆ ಹೇಳ್ತೀನಿ. 2 ಚಿಕನ್ ಇಟ್ಟಿರ್ತೀನಿ ಬಿರಿಯಾನಿಗೋಸ್ಕರ. ಸೊ ಇದು ಡ್ರಮ್ ಸ್ಟಿಕ್ ತರ ಒಂದು ಮಾಡ್ಬಿಡೋಣ. ಒಂದ್ರಲ್ಲ ಓಕೆ ಆಸಮ್. ಓಕೆ ವಿ ವಿಲ್ ಡೂ ಒನ್ ಥಿಂಗ್. ಒಂದು ಕೆಲಸ ಮಾಡು, ಫಿಶ್ನ ತೆಗೆದು ಒಳಗಡೆ ಇಟ್ಬಿಡು. ಬೇಡ, ಅದು ಯೂಸ್ Squid ಮಾಡಲ್ವಾ? ಬೇಡ, ಸ್ಕ್ವಿಡ್ನ ಯೂಸ್ ಮಾಡೋಣ ಆಯ್ತಾ? ಸ್ಕ್ವಿಡ್ಡಲ್ಲಿ ಬಟರ್ ಇದೆ, ಸೊ ಬಟರ್ ಗಾರ್ಲಿಕ್ ಚೀಸ್ ಈ ಥರ ಮಾಡೋಣ. ಅದು ಮಾಡ್ಕೋಬೋದು. ಅಯ್ಯೋ ಕಷ್ಟ ಇದು ಮಟನ್ನು. ನಾನು ಹೇಳ್ತೀನಿ ಕೇಳಿಸ್ಕೊ. ಅಲ್ಲ ಹೇಳ್ತೀನಿ ಅಂದಲ್ಲ, ಕೇಳಿಸ್ಕೊಳಕ್ ಬಂದೆ ಹತ್ರಕ್ಕೆ. ಹೇಳು. ತೊಳಿ ಇನ್ನೊಂದ್ಸತಿ. ಸತಿ ತೊಳಿಲೇಲೆ. ಇವತ್ತೆಷ್ಟು ಬೈದಲ್ಲಿ ಕೂತಿದ್ದಿ ನೋಡು. ಹಿಂದ್ಗಡೆಯಿಂದ ಹೊಡೆಯೋದು ಅಂದ್ರೆ ನೋಡಿದ್ಯಾ? ಹಿಂದೆಯಿಂದ ಹೊಡೆಯೋದು. ಮಾತಾಡು ಆಯ್ತು ಬಾ ಬೇಗ ಹಾಲ್ ಬಿಸಿಗಿಡು. ಹಾಲ್ ಬಿಸಿ ಇಡು. ನೀನು ಕುಕ್ಕು, ನಾನು ಮಾಡಂಗ. ಒಂದು ನಿಮಿಷ, ಬಿಫೋರ್ ದ್ಯಾಟ್ ಜಿಂಜರ್ನ ಒಂಚೂರು ಸ್ಕ್ರೇಪ್ ಮಾಡ್ಬಿಟ್ಟು ವಾಶ್ ಮಾಡಿ ಗ್ರೇಟ್ ಮಾಡಿ ಇಟ್ಬಿಡು. ನೀನ್ ಕಷ್ಟ ಹೇಳ್ಬಾರ್ದು ಶರ್ಮಿ, ಈಸಿಯಾಗಿರೋದು ಹೇಳ್ಬೇಕು. ಅದು ತೊಳಿ ಅಲ್ಲ. ನನ್ಗೆ ಓದಿದ್ಯಾ? ಮಾಡೆ ಒಂದ್ ನಿಮಿಷ ನನಗೆ ಓದಿದ್ಯಾ? ಬಾ ನನಗೆ ಓದಿದ್ಯಾ? ಆಡ್ತೀಯಾ? ಸಾರಿ ಕೇಳು. ನಾನ್ ಗೊತ್ತಲ್ಲ, ಕೋಪಕ್ಕೆ ಇನ್ನೊಂದು ಹೆಸರು ಪ್ರಶಾಂತ್. ಬಕೆಟ್ಗೆ ಇನ್ನೊಂದು ಹೆಸರು ಪ್ರಶಾಂತ್ ಅನ್ಕೊಂಡೆ. ಕುಕ್ಕರ್ ಇಡಲು ಇಲ್ಲ. ಇನ್ನೇನ್ ಮಾಡೋದು? ಬಂತು ಅಂತ ಕುಕ್ಕರ್ ಇಡಲು. ಅಣ್ಣ ಕುಂಬಾರಿ ಕ್ವಾಟ್ಲೆ ಇನ್ ಕ್ವಾಟ್ಲೆ ಕಿಚನ್ ಫ್ರಮ್ ಕರ್ನಾಟಕ. ಇಡೋಣ, ತಪ್ಪಾಯ್ತು. ಸೊ ನೀನ್ ಇರ್ಬೇಕು ಅಂದ್ರೆ ನಾವೇ ಕಾರಣ. ಇಡೋಣ, ನೀನ್ ಹೋಗ್ಬೇಕು ನಾವೇ ಕಾರಣ. ಆಯ್ತು ಇಡೋಣ. ರೆಸ್ಪೆಕ್ಟ್ ಕೊಡೋದ್ ಕಲಿ. ಅಪ್ಪಾಜಿ ಅಪ್ಪಾಜಿ ನೋ ಅಂಕಲ್ ಮಾಡಮ್ಮ ಮಾಡುಗುರು ಆತರ ಎಲ್ಲ ಹೇಳು. ಚಿನ್ನು ಬಂಗಾರಿ ಮಾಡಿ ಪುಟ್ಟ. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೇಸ್. ಇಷ್ಟೊತ್ತವರೆಗೂ ನಾವು ಕುಕ್ಗಳನ್ನ ಚೇರಿಗೆ ಹಾಕಿದ್ವಿ. ಕ್ವಾಟ್ಲೆಗಳು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ನಿಮ್ ಕಷ್ಟ ನೋಡಕ್ ಆಗದೆ ನಿಮ್ಮನ್ನ ಚೇರ್ ಇಂದ ರಿಲೀಸ್ ಮಾಡ್ತಾ ಇದೀವಿ. ನೀವ್ ಎದ್ದು ಅಡಿಗೆನ ಮಾಡ್ಬೋದು. ಓಕೆನಾ ಬಾಯ್ಸ್? ಬಂದ್ಬಿಟ್ಟು ಪ್ಲೀಸ್ ಅವ್ರನ್ನ ಚೇರ್ ಇಂದ ಇಳಿಸಿ. ಇನ್ 3, 2, 1 ಕಮ್. ಒಂದು ನಾವು ಅಡ್ವಾಂಟೇಜ್ ಟಾಸ್ ಗೆದ್ದೀವಿ. ಇವ್ನು ಮಾತ್ರ ಬಿಚ್ಚೋದ್ ಬೇಡ. ಮಾಡ್ತೀನಿ ಹೋಯ್ತದೆ. ಹೊರಗ್ 4 ಜನ ಇದ್ರೆ ಬಿಚ್ಚಿ.
ಬೇಡ ಬಂದ ಬಿಚ್ಚು ಬಂದ ಬಿಚ್ಚ ಕ್ಷಮಿಸು ಪರಮಾತ್ಮ. ನನ್ನ ಹೆಣ ನನ್ನ ನೋಡ್ಬೇಕಾ? ಎದ್ದ ಅಣ್ಣ ಅಣ್ಣ ನಿನ್ನ ಮಣ್ಣ ಕಣ್ಣಣ್ಣ. ನಮ್ಮ ಅಣ್ಣ ರಘು, ನಮ್ಮ ರಘು ಅಣ್ಣ ಇರೋ ಗಂಟನೆ ಅವನು ಮುಟ್ಟಕ್ಕಾಗಲ್ಲ ನನ್ನ ಅಣ್ಣ. ಸೊ ಈಗ ನಾವು ಮಟನ್ ಪೆಪ್ಪರ್ ಟ್ರೈ ಮಾಡ್ತಾ ಇದೀವಿ. ಏನಿಲ್ಲ, ಮಟನ್ ಹಾಕ್ತಾಳೆ, ಪೆಪ್ಪರ್ ಹಾಕ್ತಾಳೆ, ಎರಡು ಬೇಯಿಸ್ಬಿಟ್ಟು ಡ್ರೈ ಮಾಡ್ತಾಳೆ. ಓಕೆ, ರೆಡಿನಾ? ಮಾಡು ಕಾವ್ಯ. ಚಿಚ್ಚಿ ಊಟ ಹಾಕ್ಸ್ಬಿಡ್ತೀನಿ ನಿನ್ನ. ಅದನ್ನ ಕಿಲ್ ಮಾಡ್ತಾ ಇದೆ, ಕೊಲೆ ಮಾಡ್ತಾವ ನೋಡು. ನೋಡಿ ಇದು ಶರ್ಮಿತಾ ಏನೋ ಪ್ಲಾನ್ ಮಾಡ್ಕೊಂಡ್ ತಗೊಂಬಂದವಳೆ. ಸೇಮ್ ರಘು ತರನೇ ಐತೆ ಅದು. ಎಲ್ಲ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡದೆ. ಏ ಕ್ಲೀನ್. ಏ ರಘು, ಇವತ್ತೇ ಹಾಲು ಕಾಯಿಸ್ತಾ ಇದೆಯಲ್ಲೋ, ಏನ್ ಮನೆ ಉಕ್ಕಿಸ್ತಾ ಇದೀಯಾ? ಗುರು, ಏನ್ ಗುರು ಇದು? ಆಪರೇಷನ್ ಮಾಡ್ತಾವನಿರೋ. ಸುಮ್ನೆ ಇರೋ ಒಂದ್ ನಿಮಿಷ, ನಮ್ಗೆ ತಲೆ ಓಡ್ತಾ ಇಲ್ಲ. ಏನು ಇದು? ಕ್ರೊಕೊಡೈಲ್ ತಂದು ಅಡಿಗೆ ಮಾಡ್ತಾ ಇದ್ರಲ್ಲೋ. ಏನ್ ಮಾಡಿದ್ರು ಇವತ್ ಮನೆಗೆ ಹೋಗೋದಲ್ವಾ? ಖುಷಿ ಖುಷಿಯಾಗಿ ಹೋಗೋ, ಖುಷಿ ಖುಷಿಯಾಗಿ ಹೋಗೋ. ಬರುವಾರ ಏನ್ ಬಂದಿಲ್ಲ ಮಾಡಕ್ಕಿಲ್ಲ, ಸುಮ್ನೆ ಗೆಸ್ಟ್ ತರ ಬಂದ್ ಹೋಗಕ್ಕಷ್ಟೇ ನಿನ್ಗೆ. ಅಂದ್ರೆ ನೀನ್ ಎಲಿಮಿನೇಟ್ ಆಗ್ತೀಯ ಅಂತ ಗೊತ್ತಿದ್ದು ಯಾಕೆ ಅವಳು ಹರ್ಟ್ ಮಾಡ್ತೀಯ? ಹೌದು ಕಣ, ಅವಳು ಆಗ್ತಾ ಮೈದಾನ ಇದು ಮೈದಾನ ಇದು ಕಾರ್ನ್ಫ್ಲೋರ್. ಮಗ ಇದು ಕಾರ್ನ್ಫ್ಲೋರ್ ಅಂತ ಇನ್ನು ಮಕ್ಕ ಇದ್ ಮಾಡಿದ್ರು ಡೆಸರ್ಟ್ ಬಾ. ನೀವ್ ಹೇಳ್ಕೊಟ್ಟಿದ್ ಬಾದಾಮ್ ಪುರಿ ಮಾಡೋದಕ್ಕೆ ಇವ ಅಮ್ಮ ಮೈದಾ ತಂದಿಲ್ಲ, ಕಾರ್ನ್ಫ್ಲೋರ್ ಇದು. ಇದು ಆಗಲ್ಲ ಮಚ್ಚ. ಈಗೇನು ಮಾಡೋದು? ಏನಿಲ್ಲ, ಎಲಿಮಿನೇಷನ್ ಆಗೋದು ಬಾ. ಜೀವನದಲ್ಲಿ ನನಗ್ ಬರೋ ಒಂದೇ ಒಂದ್ ಐಟಮ್ ಮಾಡೋಣ ಅಂತಿದ್ರೆ ಆ ಐಟಮ್ ಮಾಡೋದಕ್ಕೂ ಯೋಗ ಇಲ್ಲ ಗಣೋ ದಿಲೀಪ. ಸುಮ್ಮನೆ ನೀನ್ ನಾಗವಲ್ಲಿ ಗೆಟಪ್ ಹಾಕೊಂಡಿರೋದಲ್ಲ, ನಾನ್ ನಾಗವಲ್ಲಿ ಆಗ್ಬಿಡ್ತೀನಿ. ನನಗೆ ನಿನ್ನಲ್ಲಿರೋ ನಾಗವಲ್ಲಿ ನೋಡ್ಬೇಕು. ನನ್ನ ಮಕ್ಕಳ ನನ್ನ ಗಂಡನ ನೀನ್ ಸಾಕ್ತೇನೆ ನಾಯಿ. ಡಿಸೈಡ್ ಮಾಡೋಣ, ನಾನು ಅಡಿಗೆ ಮಾಡಲ್ಲ. ಹೋಗ್ರಿ ಹೋಗ್ರಿ, ಎಲ್ಲ ಸಾಯ್ರಿ ಹೋಗ್ರಿ, ಇಲ್ಲಿ ಸಾಯ್ರಿ ಹೋಗ್ರಿ. ಈ ಕಾವ್ಯ ರೈಸ್ ಆಗ್ಬಿಟ್ಲು. ಸಾರಿ ಕಾವ್ಯ, ಸಾರಿ ಅವಳು ಅಳಿತಾಳು ಬರಲು, ಅವಳು ಅಳಿತಾಳು. ನನ್ನ ಮಗನೇ ಬಿಡೋ ಅಮ್ಮ, ನಿನ್ನ ಹತ್ರ ಯಾರು ಬರಲ್ಲ. ಬಾಮ್ಮ ರೈಸ ಬೇಡ ಬಾಮ್ಮ. ಬಿಡೋ ಸಾರಿ. ಎಲ್ಲ ಕುಕ್ಕು ಬೆಳ್ಳುಳ್ಳಿ ಬಿಡ್ಸಿಸ್ತಾರ. ಬೆಳ್ಳುಳ್ಳಿ ಬಿಡ್ಸಲ್ವಾ? ಅಡ್ಗೆ ಮಾಡಂಗಾದ್ರೆ ಮಾಡ್ತೀಯಾ? ಮತ್ತೆ ಬೆಳ್ಳುಳ್ಳಿ ಬಿಡ್ಸೋದೆ ಬೆಟರ್ ಆಪ್ಷನ್. ಅದಕ್ಕೆ ಹೇಳಿದ್ದೆ ಬೆಟರ್ ಆಪ್ಷನ್ ಅಂತ. ಪಾಂಡುನಾ? ಯಾರದು ಪಾಂಡು? ವಾರ ಮುನ್ನ ಪಾಂಡು ಅಂದ್ಮೇಲೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ಇವಳು ಪಾಂಡು ಅಂತಿದ್ದಾಳೆ. ಪಾಂಡು ಮೀನಿಂಗ್ ತಗೊಳ್ಳಿ. ವಾಟ್ ಯು ಮೀನಿಂಗ್ ಆಫ್ ಪಾಂಡು? ಬೀಪ. ಹಂಗಾಕಿದ್ರೆ ಏನ್ ಮಸಾಲೆ ಮಾಡ್ತಿರೋ ನೋಡ್ತೀನಿ. ಏನು ಇಷ್ಟೊಂದು ಚೆನ್ನಾಗಿ ಈ ತರ ಫಿನಾಲ್ ಅಲ್ವಾ? ಕಳಿಸ್ತಾರೆ ನಿನ್ನ ಮನೆಗೆ. ಆದ್ಮೇಲೆ ಮನೆ ಕಳಿಸ್ತಾರೆ ಅಂತ ಹೇಳಕ್. ಸೊ ಕೋಕೋನಟ್ ಅಲ್ಲಿ ಒಂದು ಪುಡಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್. ಲಾಸ್ಟರ್ ಥರ್ಮಿಡಾರ್, ವೈಟ್ ಸಾಸ್, ಆರೆಂಜ್ ಯೂಸ್ ಮಾಡ್ತಾ ಇದ್ದೀರಾ ಇಲ್ವಾ? ಮಾಡ್ತಾ ಇದ್ದೀನಿ ಸರ್. ಅಂಡ್ ರೋಸನ್ನ ಹೇಗೆ ಯೂಸ್ ಮಾಡ್ತಿದ್ದೀರಾ? ರೋಸ್ ಇದಕ್ಕೆ ಯೂಸ್ ಮಾಡ್ತೀನಿ. ಓಕೆ. ಸೊ ಓವರ್ ಆಲ್ ಇನ್ ಗುಡ್ ಪ್ಲೇಸ್ ಅಲ್ವಾ? ಎಸ್ ಸರ್, ಐ ಆಮ್ ಕಾನ್ಫಿಡೆಂಟ್. ಇನ್ನೂ ಒಂದು 10-15 ಮಿನಿಟ್ಸ್ ಮುಗಿಸ್ಬಿಡ್ತೀರಾ? ಮುಗಿಸ್ತೀನಿ. ಇವತ್ತೇನು ಹಾಲು ಉಕ್ಕಿಸ್ತಾ ಇದಾರಲ್ಲ ಮನೆ ಗೃಹ ಪ್ರವೇಶನ ಕಾಂಪಿಟೇಷನ್ ಅಲ್ಲಿ ಯಾರು ಏನೇನೋ ಮಾಡಿದ್ರೆ ಈ ಟೇಬಲ್ ಅಲ್ಲಿ ಹಾಲು ಉಕ್ಕಿಸ್ತಾ ಇದಾರೆ.
ಅದ್ಭುತ. ವಾರ್ಮ, ರಾಜರಾಜ ರವಿವಾರ್ಮ. ಸಾರಿ ಅವರು ನಿನ್ ಪಕ್ಕದಲ್ಲಿರೋ ಕುಕ್ ಮೇಲೆ ಯಜಮಾನ್ರೆ ಹೆಂಡತಿ ಯಜಮಾನ್ರೆ ಏನಾಯ್ತು ಬಂಗಾರು? ಏನ್ ಮಾಡ್ತಿದ್ದೀರಾ? ನಾನು ನಿಂಗೋಸ್ಕರ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಬಂಗಾರು. ಚಿಕನ್ ಫ್ರೈ ಮಾಡ್ತಿದ್ದೀರಾ ಅಥವಾ ಕಾವ್ಯನ್ ಜೊತೆ ಫ್ರೈ ಮಾಡ್ತಿದ್ದೀರಾ? ಇಲ್ಲ ಅವಳು ಡ್ರೈ ಆಗ್ಬಿಟ್ಟಿದ್ದಾಳೆ, ನೀನೇ ನನ್ನ ಫ್ರೈ. ಅವಳು ಆಗ್ಲಿ ಡ್ರೈ ಆಗಿದೆ. ಹೌದು ಬಂಗಾರು. ಮಗು ಈಗ ಇವಾಗ ನಿಮ್ಗೆ ಏನ್ ಸಿಕ್ಕಿದೆ? ಈಗ ಮಟನ್ ಇತ್ತು ಸರ್, ಮಶ್ರೂಮ್ ಇತ್ತು, ಎಗ್ ಇತ್ತು. ಸ್ವಲ್ಪ ಎಗ್ ಏನ್ ಮಾಡ್ತಾ ಇದ್ದೀನಿ ಈಗ ನೋಡಿ, ಎಗ್ ಬುರ್ಜಿ ತರ. ಓಕೆ, ಸಖತ್ ರೆಡಿ. ಮಶ್ರೂಮ್ ಎಗ್ ಬುರ್ಜಿ ರೆಡಿ. ಆಮೇಲೆ ಮಟನ್ ಒಂದು ಗ್ರೇವಿ ಮಾಡ್ಬಿಟ್ಟಿದೆ. ರೆಸಾಲಾನ? ರಸಾಲ ಇಲ್ಲ, ಕ್ರೀಮಿ ಮಟನ್ ರೆಸಾಲ. ಓಕೆ, ವೆರಿ ಗುಡ್. ನೀನ್ ಕೈಲಿ ಏನು ಆಗಲ್ಲ, ನೀನ್ ವೇಸ್ಟ್, ನಿನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಯಾರು ಹೇಳಿತಾವೆಲ್ಲ? ಅವ್ರು ಹೇಳಿದಾರೆ ಇಷ್ಟು ಜನ. ಯಾರು ಹೇಳಿದ್ದು? ಇವತ್ತು ಪ್ರೂವ್ ಮಾಡ್ತೀನಿ. ನಮ್ಮ ಕಾವ್ಯ ತಗೋತಾಳೆ ಕುಕ್ ಆಫ್ ದ ಶೆಫ್. ಮಾಡೆ ಬೇಯಿಸ್ತಾ ಇದ್ದಾಳೆ ಮಟನ್ ಗಯ್ಯಾಳಿ. ಮಾಡು ಗಯ್ಯಾಳಿ. ಇವತ್ತವರೆಗೂ ಜೀವನದಲ್ಲಿ ಯಾರಿಗೂ ಹೊಡೆದವಳಲ್ಲ. ಇವತ್ತು ಹಾಲು ಹೊಡಿತಾ ಇದ್ದೀನಿ. ನಮ್ಮ ಹತ್ರ ನಿಮ್ಮಿಲ್ಲ, ಹುಣಸೆ ಹಣ್ಣಿಲ್ಲ, ಏನು ಇಲ್ಲ. ಹಾಲು ಹೊಡಿತಾ ಇದ್ದೀನಿ. ಹೆಂಗಾರ ಮಾಡಿ ಅದಕ್ಕೆ ಕೋಲ್ ತಗೊಂಡಾದ್ರು. ವಾರ್ಮ, ರಾಜರಾಜ ವಾರ್ಮ. ಫಿನಾಲೆಗೆ ಫುಡ್ ರೆಡಿ ಇದೆಯಾ? ನಮ್ಮ ಬಗ್ಗೆ ಒಂಚೂರು ಹೇಳು ಮಚ್ಚ. ಫಿನಾಲೆ ಡಿಶ್ ಕಣಮ್ಮ, ಇನ್ನೂ ಬಾಟ್ಲಿ ಖಾಲಿ ಇಟ್ಟಿದ್ಯಾ? ನೀವೇನ್ ಬಾರಿ ತುಂಬಿಸ್ಬಿಟ್ಟಿದೀರಾ ಬಾಣ್ಲಿನ? ಹಿಂಗಾದ್ರೆ ಆಗಲ್ಲ. ಟೂ ಲೇಟ್. ಹೊಡಿ 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 ಹೊಡಿ. ಹಾಲೆ ಪ್ಲೀಸ್, ಹೊಡೆದೋಗು ಹಾಲೆ, ಹೊಡೆದೋಗು ಹೊಡೆದೋಗು ಹೊಡೆದೋಗು. ಇದೆ ಬೇಕಾ? ಮೊಬೈಲ್ ಗಿಬೈಲ್ ತರಿಸ್ಲಾ? ಒಂದು 10 ನಿಮಿಷ. ಜಡ್ಜಸ್ ಒಂದು 10 ನಿಮಿಷ ಕಾಬಿಗೆ ಮೊಬೈಲ್ ಕೊಡಿ. ಪಾಪ ಅವಳು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಳೆ. ಮೊಬೈಲ್ ಕೊಡಿ ಅಂದ್ರೆ ಅವಳು ಡಿಶ್ ನೋಡಕ್ಕೆ. ಅದೇ ನನ್ನ ಮಗನೇ ಯೂಟ್ಯೂಬ್ ನೋಡ್ಕೊಂಡ್ ಮಾಡಕ್ ಅವಳೇನು? ಯೂಟ್ಯೂಬ್ ನೋಡ್ಕೊಂಡು ಇರೋ ಪದಾರ್ಥದಲ್ಲಿ ಏನ್ ಟೈಪ್ ಮಾಡಿ ಬರೀತಾಳೆ. ಯೂಟ್ಯೂಬ್ ನೋಡ್ಕೊಂಡ್ ಮಾಡಕ್ ಅವಳೇನು ಡಮ್ಮಿ ಕ್ಯಾಂಡಿಡೇಟನಾ? ಹೌದು. ಫಸ್ಟ್ ಕ್ಯಾಂಡಿಡೇಟ್ ಅವಳು. ಇಬ್ರಿಗೆ ಆಯ್ತಾ? ಫಿನಾಲೆಗೆ ಹೋಗಲ್ಲ, ಮನೆಗೆ ಹೋಗ್ತಾಳೆ ಅವಳು. ಎರಡು ಆಯ್ತು. ಅಂತ ನನ್ನನ್ನ ನೋಡುತ್ತೆ, ಅದಕ್ಕೆ ಹಿಂಗ್ ಕಣ್ಣಿಗೆ ಹೋಗ್ಬಿಟ್ಟು ಹಿಂಗ್ ಚುಚ್ಚು. ಇದು ಫಿಲ್ಲರ್ ಮಾಡಿದ್ರೆ ಸೆಲೆಕ್ಟ್ ಆಗ್ತಾನೆ. ಪ್ಲೇಟಿಂಗ್ ಇಟ್ಟಿದೆ ಕಣ. ಚೆನ್ನಾಯ್ತಾನ? ಸುಮ್ನೆ ಇದನ್ ಮಾತ್ರ ಕೊಡ್ಬೇಡ, ಬಿಡ್ತಾರ ಅವ್ರೆ. ಇಲ್ಲ ಅದು ನಮ್ ಡಿಶ್ ಅಲ್ಲ. ಯಾರ್ದಿದು? ಅದು ಬಂದಿದೆ. ಅದು ಬಂಗ್ರ ಕಪ್ಪೆ ಹೆಂಗಿತ್ತು? ಇದನ್ನೇನಂತಾರೆ ಹೇಳು? ಸಮುದ್ರದ ಜಿರ್ಲೆ. ನಾವು ಸಮುದ್ರದ ಜಿರ್ಲೆ ತಿಂತೀವಿ, ಅಥವಾ ತಿನ್ನತ್ತಾ ಇದಾವ ನಾವು. ನೆಲದ ಮೇಲೆ ಇರೋ ಜಿರ್ಲೆ ತಿನ್ನಲ್ಲ. ನಾನು ಅನ್ನನ ಬೇಯಿಸೋದು ಕುಕ್ ಮಾಡೋದೇ ಆಗೋಯ್ತು ಇವತ್ತು. ನೀನು ಒಬ್ಬನೇ ಮಾಡಿರೋದೀಗ. ಹೋಗು ಯಾರು ಮಾಡಿಲ್ಲ ಕಣೋ. ಪರವಾಗಿಲ್ಲ, ಹೋಗು. ಯಾರು ಮಾಡಿಲ್ಲ, ಬರೀ ಈ ತರ ನೀನೇ ಮಾಡಿರೋದು. ಒಂದ್ ದೋಸೆ ಕೊಟ್ಬಿಡು, ಇಷ್ಟ ಇದೆ. ಅದಕ್ಕೆ ಹೋಗುಳುತ್ತೆ ಎಷ್ಟು ಕಿವಿ. ಸೊ ರೈಸ್ ಬಾಯ್ಲ್ಡ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಫಸ್ಟ್ ಅದನ್ನ ನೀಟಾಗಿ ಬ್ಲೆಂಡ್ ಅಂದ್ರೆ ಚಾಪ್ ಅಂದ್ರೆ ಆದಷ್ಟು ಅದನ್ನ ಸಾಫ್ಟ್ ಮಾಡಕ್ ಟ್ರೈ ಮಾಡಿದ್ವಿ. ಆಮೇಲೆ ಮಿಲ್ಕ್ ಜೊತೆ ರೈಸ್ನ ಹಾಕಿ ಸ್ವಲ್ಪ ಕುದಿಸಕ್ ಬಿಟ್ಟು, ಆಮೇಲೆ ಸ್ವೀಟ್ನೆಸ್ ಹಾಕಿ ಪ್ರಾಪರ್ ಅಂದ್ರೆ ಎಷ್ಟು ಸ್ವೀಟ್ ಬೇಕು ಅದನ್ನ ಸ್ವಲ್ಪ ಮೆಷರ್ ಮಾಡಿ, ಸೊ ಸ್ವಲ್ಪ ಇಲೈಚಿ ಹಾಕಿ ಪಾಯಸ ರೆಡಿ ಮಾಡಿದ್ವಿ. ಆಕ್ಚುಲಿ ನಾವು ಮಾಡಿರೋದು ಅನ್ಕೊಂಡ್ ಮಾಡಿದಿದ್ರೆ ಅನ್ಕೊಂಡ್ ಬಂದಂಗ್ ಮಾಡಿದಿದ್ರೆ ಇವತ್ತು ನಾವೇ ಶೆಫ್ ಆಫ್ ದ ವೀಕ್ ಆಗಿರ್ತಾ ಇದ್ವಿ ಡೆಫಿನೆಟ್ಲಿ. 120 ಮಿನಿಟ್ಸ್ ಇಂದನೂ ಉರಿತಾವ್ನೆ. ನೋಡಿ ಬಂದ್ರಾ? ಬರ್ಲಿ ಅಂತ ಟ್ರೈ ಮಾಡ್ತಾವ್ನೆ. ಮಸಿಗಂಡೆ ಇರ್ತದಲ್ಲಕ್ಕ, ಇದ್ಲು ಆ ತರ ಮಾಡಿದ್ದಾನೆ. ನಾವು ನಿಮ್ಗೆ ಕೊಟ್ಟಂತಹ 120 ಮಿನಿಟ್ಸ್ ಅಂದ್ರೆ ಪ್ರೀ ಫಿನಾಲೆಯ ಈ ಮೇನ್ ಕುಕಿಂಗ್ ಚಾಲೆಂಜ್ಗೆ ಏನ್ ಟೈಮ್ ಕೊಟ್ಟಿದ್ವಿ ಅದು ಮುಗಿತಾ ಇದೆ. ಇನ್ 3, 2 and 1.
ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ಅನ್ನು ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 880300 ಸಂಪರ್ಕಿಸಿ. ಈ ನಮ್ಮ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಟಾಸ್ಕ್ ನ ಟೇಸ್ಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನ್ ಏನು ಅಂತ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಪುಟ್ಟ ವಿಟಿ ಇದೆ, ಬ್ಯೂಟಿಫುಲ್ ವಿಟಿ ಇದೆ. ಅದನ್ನ ನೋಡುವಂತ ಸಮಯ. ದಯವಿಟ್ಟು ಆ ವಿಟಿನ ಪ್ಲೇ ಮಾಡಿ ಪ್ಲೀಸ್. ಹಾಯ್ ನನ್ನ ಪ್ರೀತಿಯ ಗಿರಿಯಕ್ಕ, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಯ್ ನಮಸ್ಕಾರ ಗಿರಿ ಕನ್ಯೆ, ಹ್ಯಾಪಿ ಬರ್ತ್ಡೇ ಟು ಯು. Many more happy of the day. Many happy returns of the day to you, Shruti. Many happy returns of the day. Hi Giri, happiest birthday to you. 20ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನನ್ನ ಬಿಟ್ಟು ಶೋ ಮಾಡ್ತಾ ಇದೀರಾ, ಮಜಾ ಮಾಡ್ತಾ ಇದೀರಾ, ನೋಡ್ತಾ ಇದೀನಿ. ಅವಳು ಕ್ವಾಟ್ಲೆ ಕಿಚನ್ ನಲ್ಲಿ ಇರೋದಕ್ಕೆ 2 ಕಾರಣ. ಒಂದು ಅವಳ ಸೆನ್ಸ್ ಆಫ್ ಹ್ಯೂಮರ್, 2ನೇದು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆಯಲ್ಲೇನೆ ಸಾಗಿ ಬಂದಿರುವಂತವ್ರು ಒಬ್ರು ಇದ್ದಾರೆ ಅಂತಂದ್ರೆ ಅದು ನೀನು. ಅಕ್ಕ, ನೀವಿರೋ ಕಡೆ ಅಂದ್ರೆ ಅದು ಸಿನಿಮಾ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಶ್ರುತಿ ತಪ್ಪೋದೇ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಶ್ರುತಿಯಾಗಿ ನೀವೇ ಇರ್ತೀರಾ. ತುಂಬಾ ಹೆಮ್ಮೆ ನಿನ್ನ ಬದುಕನ್ನ ಕಟ್ಕೊಂಡಂತ ರೀತಿ. ಬಿಕಾಸ್ ಐನು ನಿನ್ನ ಗ್ರಾಫ್ ಹಿಂಗಿರ್ಲಿಲ್ಲ, ಹಿಂಗೆ ಇರೋವಂಥದ್ದು. ಆಸೆಗೊಬ್ಬ ಮೀಸೆಗೊಬ್ಬ ಸೆಟಲ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇನ್ನು ಮೊನ್ನೆ ನಡೆದಾಗಿದೆ. ಹೌ ಟೈಮ್ ಫ್ಲೈಸ್ ಅಲ್ವಾ. ಶ್ರುತಿ ಒಳ್ಳೆ ಅಭಿನೇತ್ರಿ, ಅದೇ ರೀತಿಯಾಗಿ ತುಂಬಾ ಒಳ್ಳೆ ತಾಯಿ. ಅವರು ಹೃದಯದಲ್ಲಿ ತುಂಬಾ ಶ್ರೀಮಂತ. ಬಹಳಷ್ಟು ಜನ ಈ ತರದ ಜರ್ನಿಗೆ ಮಾದರಿಯಾಗಿರುವಂತ ಬದುಕು. ಆಕೆಯನ್ನ ಒಳ್ಳೆ ಅಭಿನೇತ್ರಿಯಾಗಿ ನೀವೆಲ್ಲರೂ ತೆರೆ ಮೇಲೆ ನೋಡಿದ್ದೀರಿ. ಆಕೆ ನಗಿಸಿದ್ದಾಳೆ, ಅಳಿಸಿದ್ದಾಳೆ. ಸುದೀರ್ಘವಾದಂತ ಒಂದು ಕೆರಿಯರ್ ನಲ್ಲಿ ಅಪಾರವಾದಂತ ಸಾಧನೆ ಮಾಡಿದ್ಯಾ ಅಕ್ಕ. ಭಗವಂತ ನಿಮಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಪ್ರತಿದಿನ ಪ್ರತಿ ಕ್ಷಣನು ಸ್ಪೆಷಲ್ ಆಗಿರ್ಲಿ, ಸಂತೋಷವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಕಲರ್ಸ್ ಕಾರ್ಯಕ್ರಮಗಳ ಮೂಲಕ ಇನ್ನೂ ಕನ್ನಡಿಗರ ಮನಸ್ಸಿನಲ್ಲಿ ಹೀಗೆ ನೀವು ನೆಲೆಸ್ಬೇಕು ಅಂತ ನಾನು ನಿಮ್ಮ ಹುಟ್ಟುಹಬ್ಬದ ದಿನ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವಳಿಗೆ ಪ್ರೀತಿಪೂರ್ವಕ ಹ್ಯಾಪಿ ಬರ್ತ್ಡೇ. ಲಾಟ್ಸ್ ಆಫ್ ಲವ್ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂದಿರುವಂತಹ ಎಲ್ಲರಿಗೂ. ಅಂಡ್ ಲೋಡ್ಸ್ ಆಫ್ ಲವ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಶ್ರುತಿ ಮ್ಯಾಮ್, 50th ಬರ್ತ್ಡೇ ನೀವು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಇವತ್ತು ಆ ಬ್ಯೂಟಿಫುಲ್ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ಹತ್ರ ಆಗಿರುವಂತ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೆಲಸ ಮಾಡೋರು ಇರ್ಬೋದು, ಶರಣ್ ಸರ್ ಇರ್ಬೋದು, ಎಲ್ಲರೂ ವಿಶ್ ಮಾಡಿದ್ರು. ಏನ್ ಹೇಳ್ತೀರಾ ಮ್ಯಾಮ್, ನಿಮಗೆ ಎಷ್ಟು ಖುಷಿ ಆಯ್ತು ವಿಡಿಯೋ ನೋಡಿ? 50 ವರ್ಷ ಅನ್ನೋದು ಸಮಯ ನನಗೆ ಕೊಟ್ಟಂತ ವರ. 50 ವರ್ಷ ಅನ್ನೋದಕ್ಕಿಂತ ನನಗೆ ಈ ವರ್ಷ ತುಂಬಾ ಸ್ಪೆಷಲ್. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯ್ತು. ಥ್ಯಾಂಕ್ ಯು. ನನಗೆ 15 ವರ್ಷ ನಾನು ಇಂಡಸ್ಟ್ರಿಗೆ ಬಂದಾಗ. ಸೊ 35 ವರ್ಷ ಒಂದು ಇಂಡಸ್ಟ್ರಿಲಿ ಇರೋದು ಅಷ್ಟು ಸುಲಭವಾದ ಕೆಲಸ ಏನಲ್ಲ. ಬಹುಶಃ ಬೇರೆ ಯಾರಾದ್ರೂ ಈ ಜಾಗದಲ್ಲಿ ನಿಂತಿದ್ರೆ ಅದನ್ನ ಸಾಧನೆ ಅನ್ಬೋದಾಗಿತ್ತು. ನಾನೊಬ್ಬ ಮಹಿಳೆ ಆಗಿರೋದ್ರಿಂದ ಅದನ್ನ ಹೋರಾಟ ಅಂತ ನಾನು ಕರಿತೀನಿ. ಇಟ್ಸ್ ವಂಡರ್ಫುಲ್ ಜರ್ನಿ. ನನ್ನ ಪ್ರತಿ ಕಷ್ಟಗಳ ಹಿಂದೆ ಭಗವಂತನ ಆಶೀರ್ವಾದ ಇದೆ. ನನ್ನ ಪ್ರತಿ ಗೆಲುವಿನ ಹಿಂದೆ ಜನರ ಚಪ್ಪಾಳೆ ಇದೆ. ಅದರಲ್ಲೂ ತುಂಬಾ ಸ್ಪೆಷಲ್ ಅಂತ ನನ್ಗೆ ಅನ್ಸೋದು ಕಲರ್ಸ್. ಸೊ ಕಲರ್ಸ್ ಕುಟುಂಬದಲ್ಲಿ ನಾನೊಬ್ಳು ಅನ್ನೋದಕ್ಕಿಂತ ನನ್ನ ಕುಟುಂಬದಲ್ಲಿ ಕಲರ್ಸ್ ಒಬ್ಬ ದೊಡ್ಡ ಸದಸ್ಯ ಅಂತ ಹೇಳ್ತೀನಿ. ಇಟ್ ಇಸ್ ಲವ್ಲಿ ಜರ್ನಿ. ನನಗೆ ತಂದೆ ತಾಯಿ ಕಲಾ ಸೇವೆ ಮಾಡಿರುವಂತ ಆಶೀರ್ವಾದ ಅಂತ ನಾನು ಅನ್ಕೊಳ್ತೀನಿ. ಭಗವಂತನ ಆಶೀರ್ವಾದ ಇರೋಷ್ಟು ದಿವಸ ಆಯುಷ್ ಇರುತ್ತೆ, ಜನರ ಬೆಂಬಲ ಇರೋಷ್ಟು ದಿವಸ ನಾನು ಸಿನಿಮಾ ರಂಗದಲ್ಲಿ. ಸೂಪರ್ ಮ್ಯಾಮ್.
ಇದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ವಾ, ಸೊ ಹಾಗಾಗಿ ಬರ್ತ್ಡೇ ಕಂಪ್ಲೀಟ್ ಆಗೋದೇ ಇಲ್ಲ ಗಿಫ್ಟ್ ಇಲ್ಲ ಅಂತ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತ ಒಬ್ಬ ಫ್ಯಾನ್ ನಿಮಿಗೋಸ್ಕರ ಪ್ರೀತಿಯಿಂದ ಒಂದು ಗಿಫ್ಟ್ ನ ನಮ್ಗೆ ಕಳ್ಸಿದ್ದಾರೆ, ನಿಮಗೆ ಕೊಡ್ಬೇಕಂತ. ಪ್ಲೀಸ್ ಪ್ಲೀಸ್ ಆ ಗಿಫ್ಟ್ ನ ತಗೊಂಡ್ ಬನ್ನಿ. ಶ್ರುತಿ ಮೇಡಮ್ ಫ್ಯಾನ್ ಒಬ್ರು ಪ್ರೀತಿಯಿಂದ ಅವರಿಗೋಸ್ಕರ ಹುಟ್ಟದ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಮಾಡಿ ಕಳ್ಸಿದ್ದಾರೆ. ದಯವಿಟ್ಟು ನೀವು ತಿನ್ಬೇಕು. ಆಮೇಲೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಕೊಡ್ಬೇಕು, ಯಾಕಂದ್ರೆ ಅವರು ಕಮೆಂಟ್ಸ್ ವೇಟ್ ಮಾಡ್ತಾ ಇದಾರೆ. ಇದ್ಯಾವ್ದೋ ಉತ್ತರ ಕರ್ನಾಟಕ ಚಿತ್ರಾನ್ನ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಚಿತ್ರಾನ್ನ ಇದು ಪ್ರೀತಿ ತುಂಬಾ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ಏನ್ ಗೊತ್ತಾ, ಇವರೆಲ್ಲ ಅಡಿಗೆ ಮಾಡಿದ್ರೆ ನೀವು ಲೈವ್ ನೋಡ್ತಾ ಇದ್ರಿ. ಇವ್ರು ನಿಮ್ ಫ್ಯಾನು ಮನೆಯಲ್ಲಿ ಮಾಡಿ ಕಳಿಸಿದಾರೆ, ಬಟ್ ಅವ್ರು ಮಾಡಿರೋ ಪ್ರಾಸೆಸ್ ನ ವಿಡಿಯೋನು ಮಾಡಿ ನಮಗೆ ಕಳ್ಸಿಕೊಟ್ಟಿದ್ದಾರೆ. ನಾ ನೋಡಕ್ಕೆ. ಅಯ್ಯೋ ಪ್ಲೀಸ್. ಅಯ್ಯೋ ಹ್ಯಾಪಿ ಬರ್ತ್ಡೇ. ಐ ನೋ ಐ ವಿಲ್ ಇನ್ ದಿ ಕಿಚನ್. ಐ ನೋ ಇಟ್ಸ್ ಶಾಕಿಂಗ್. ನಿಮ್ಗೆ ಇವತ್ತೇನಾದ್ರು ಅಡಿಗೆ ಮಾಡಿ ಕಳ್ಸೋಣ ಅಂತ. ನಾನು ಏನಂತ ಹೇಳಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಡಿಶ್, ಓಕೆ, ಬಟ್ ಕುಕ್ ವಿತ್ ಅ ಲಾಟ್ ಆಫ್ ಲವ್ ಅಂಡ್ ಎಫರ್ಟ್ಸ್. ಈ ಡಿಶ್ ಅಲ್ಲಿ ನನಗೂ ನಿಮ್ಗೂ ತುಂಬಾ ಹಿಸ್ಟ್ರಿ ಇದೆ. ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಇವಾಗ ಕೊತ್ತಂಬರಿ ಲಾಸ್ಟ್ ಪಾರ್ಟ್ ಆಫ್ ಕುಕಿಂಗ್. ಏನ್ ಗೊತ್ತಾ, ಐ ನಾಟ್ ಟೇಕನ್ ಎನಿವನ್ಸ್ ಹೆಲ್ಪ್, ಆಯ್ತಾ, ನಾನೇ ಮಾಡಿದ್ದೀನಿ. ಸೊ ಇನ್ನೊಂದು ದೊಡ್ಡ ಬಾಕ್ಸ್ ಅಲ್ಲಿ ಅಲ್ಲಿರೋರು ಎಲ್ಲರಿಗೂ ಹಾಕಿ ಕಳ್ಸಿದೀನಿ. ಟ್ರೈ ನಾಟ್ ಜಡ್ಜಿಂಗ್ ಮೀ ಬಿಕಾಸ್ ಐ ಆಮ್ ನಾಟ್ ಅ ಗ್ರೇಟ್ ಕುಕ್. ಸೊ ಯಾ, ಇಟ್ ವಾಸ್ ಸ್ಮಾಲ್ ಎಫರ್ಟ್, ಎಸ್ಪೆಷಲಿ ಫಾರ್ ಮಮ್. ಹ್ಯಾಪಿ ಬರ್ತ್ಡೇ ಅಗೇನ್, ಲವ್ ಯು. ಅಯ್ಯೋ ಪಾಪ. ಈಗ ಅವಳು ಕಳಿಸ್ಲೇಬೇಕು ಪಾಪ ಚಿತ್ರಾನ್ನ. ಚಿತ್ರಾನ್ನಕ್ಕೂ ಅವರಿಗೂ ನಿಮಿಗೂ ಏನೋ ಲಿಂಕ್ ಇದೆ ಅಂತ ಅವ್ರು ಹೇಳಿದ್ರು. ಏನಂತ ಹೇಳಿಲ್ಲ, ದಯವಿಟ್ಟು ಹೇಳಿ. ಅವಳು ನನ್ನ ಏನಂದ್ರೆ ನನಗೆ ಒಂದು 5 ತಿಂಗಳು 6 ತಿಂಗಳು ಮಿಲಿ ಕನ್ಸೀವ್ ಆದಾಗ 5ನೇ ತಿಂಗಳಿಂದ ನನಗೆ ಹೆರಿಗೆ ಆಗೋವರೆಗೂ ದಿನಕ್ಕೆ 3 ಹೊತ್ತು ನಾನು ಬರೀ ಚಿತ್ರಾನ್ನನೇ ತಿಂದಿದ್ದೀನಿ. ಅದೇನೋ ಗೊತ್ತಿಲ್ಲ, ಬೇರೆ ಯಾವ ಊಟನೂ ನನಗೆ ಸೇರ್ತಾ ಇರಲಿಲ್ಲ. ನನ್ನ ಫೇವ್ರೆಟ್ ಅಂದರೆ ನಾನ್ ವೆಜ್. ನನಗೆ ನಾನ್ ವೆಜ್ ವಾಸನೆ ಕಂಡ್ರೆ ಆಗ್ತಾ ಇರಲಿಲ್ಲ. ಸೊ ಅನ್ನ ಸಾರು ಯಾವುದೂ ಆಗ್ತಾ ಇರಲಿಲ್ಲ. ಸೊ ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಸೊ ಚಿತ್ರಾನ್ನದ ಕೂಸೋದು. ಅವಳು ದೊಡ್ಡವಳಾದ್ಮೇಲೆ ನಿನಗೆ ತುಂಬ ಇಷ್ಟವಾದ ಊಟ ಯಾವುದು ಅಂತ ಕೇಳಿದ್ರೆ ಪಾಪ ಚಿತ್ರಾನ್ನ ಅನ್ನತ್ತೆ. ಅವಳದಲ್ಲೇ ತಪ್ಪು. ಅವಳು ಚಿತ್ರಾನ್ನ. ಅವ್ರ ಮಗಳಂತೂ ಚಿತ್ರಾನ್ನ ಮಾಡಿ ಕಳಿಸಿ 100ಕ್ಕೆ 100 ಅಂಕ ತಗೊಂಡಿದ್ದಾಯ್ತು. ಈಗ ನಿಮ್ಮ ಅಂಕಗಳ ಮೇಲೆ ಇರೋದು 4 ಕುಕ್ಕುಗಳು ಫಿನಾಲೆಗೆ ಹೋಗ್ತಾರೆ ಅಂತ. ರೆಡಿನಾ? ಓಕೆ, ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ನಾವು ಟೇಸ್ಟಿಂಗ್ ಗೆ ಹೋಗುವಂತ ಸಮಯ. ದಯವಿಟ್ಟು ಟೇಬಲ್ ನ ಹಾಕಿ ಪ್ಲೀಸ್. ಸೊ ಈಗ ಈ ಒಂದು ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಚಾಲೆಂಜ್ ನಲ್ಲಿ ನಮ್ಮ ಕುಕ್ಗಳು ಮಾಡಿರುವಂತ ಅಡಿಗೆಯನ್ನ ಟೇಸ್ಟ್ ಮಾಡಿ ಅದಾದ ನಂತರ ರಿಸಲ್ಟ್ಸ್ ನ ಹೇಳುವಂತ ಸಮಯ. ಸೊ ನಿಮ್ಮ 6 ಜನರ ಪೈಕಿ 4 ಜನ ಮಾತ್ರ ಫಿನಾಲೆಗೆ ಇವತ್ತಿನ ಎಪಿಸೋಡ್ ಇಂದ ಹೋಗ್ತಾ ಇದ್ದೀರಾ. ಮತ್ತೊಮ್ಮೆ 6 ಕುಕ್ಕುಗಳಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅವ್ರು ಮಾಡಿರುವಂತ ಅಡಿಗೆಯನ್ನ ಇವತ್ತು ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಚಂದ್ರಣ್ಣ ಹಾಗೂ ತುಕಾಲಿ. ಕ್ರೀಮಿ ಮಟನ್ ಚಾಪ್ಸ್, ಓಕೆ, ಆಮೇಲಿಂದ ಎಗ್ ಬುರ್ಜಿ ವಿತ್ ಮಶ್ರೂಮ್. ಎಗ್ ಬುರ್ಜಿ ಮತ್ತು ಮಶ್ರೂಮ್ ಬಟರ್. ಓಕೆ. ಚಂದ್ರಣ್ಣ, ನೀವು ಮಾಡಿರೋ ಆ ಕ್ರೀಮಿ ಮಟನ್ ಚಾಪ್ಸ್ ತುಂಬಾ ಕ್ರೀಮಿ ಆಗಿದೆ. ಮಟನ್ ಸಖತ್ತಾಗಿ ಕುಕ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ನನಗೆ ಅದರಲ್ಲಿ ಸ್ವಲ್ಪ ಒಂದು ಚೀಟಿಗೆ ಉಪ್ಪು ಇನ್ನ ಬೇಕಾಗಿತ್ತು. ಎಗ್ ಮಶ್ರೂಮ್ ಬುರ್ಜಿಯಲ್ಲಿ ಇನ್ನ ಸ್ವಲ್ಪ ನೀವು ಫ್ಯಾಟ್, ಘೀ, ಬಟರ್ ಏನಾದ್ರು ಹಾಕ್ಬಿಟ್ಟು ಒಂಚೂರು ಉಪ್ಪು, ಪೆಪ್ಪರ್, ಅದೇ ಸ್ವಲ್ಪ ಡ್ರೈ ಆಗಿದೆ, ಅದಿದ್ರೆ ಅದು ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಖಾರ, ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಏನಾದ್ರು ಹಾಕಿದ್ರೆ ಏಡಲ್ಲೂ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಬಟ್ ಓವರ್ ಆಲ್
ವೆರಿ ಗುಡ್ ಡಿಶ್. ನೀವು ಮಾಡಿರೋ ಈ ಮಟನ್ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಬುರ್ಜಿನೂ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಯಾವುದೇ ಇಂಗ್ರೀಡಿಯೆಂಟ್ ಕೊಡ್ಲಿ, ನಿಮಗೆ ಬರುವಂತ ಒಂದು ಬೇಸಿಕ್ ಅಡಿಗೆ ಇದೆಯಲ್ಲ, ನೀವು ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ. ನೀವು ಮಟನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ ಚಂದ್ರಣ್ಣ. ರುಚಿ ಎರಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು. ರಾಕ್ಷಸರೆಲ್ಲರೂ ನಿಂಗೆ ಕಾವಲಿದ್ದರು, ನಿನ್ನಾಣೆ ಬರುವೆ ನನ್ನ ಪ್ರಾಣ ಹೋದರು. ರಘುವರೇ, ಎಲ್ಲ ಟೇಬಲ್ ಶಿಫ್ಟ್ ಆದ ತಕ್ಷಣ ನಿಮ್ಮ ಮುಖ ನನ್ನ ಕೈಲಿ ನೋಡೋಕೆ ಆಗಲಿಲ್ಲ. ಅಷ್ಟು ಟೆನ್ಷನ್ ಆಗಿಬಿಟ್ಟಿದ್ರಿ ನೀವು ಮತ್ತು ದಿಲೀಪ್. ಏನಿಲ್ಲ, ಲಾಬ್ಸ್ಟರ್ ನೋಡಿದ್ನಲ್ಲ, ಯಾವತ್ತು ಕ್ಲೀನ್ ಮಾಡಿರಲಿಲ್ಲ ಅದನ್ನ. ಅದು ಆಯಿಲಲ್ಲಿ ಫ್ರೈ ಮಾಡಿ ಗಾರ್ಲಿಕ್ಕು, ಮಿಲ್ಕು, ಕ್ರೀಮು, ಬೇಸಿಲ್ಲು ಆ್ಯಂಡ್ ಫ್ಯೂ ಮೋರ್ ಹರ್ಬ್ಸ್ ಎಲ್ಲ ಹಾಕಿ, ಆಮೇಲೆ ಆ್ಯಂಡ್ ಇವನ್ ಐ ಯೂಸ್ಡ್ ಆರೆಂಜ್ ಜೆಸ್ಟ್. ಫೈನಲಿ ಆ ಟೇಸ್ಟ್ ನನಗೆ ಇಷ್ಟ ಆಯಿತು. ಲಾಬ್ಸ್ಟರ್ ಥರ್ಮಿಡಾರ್ ಅಂತ ಹೇಳಿ ನೀವು ಮಾಡಿರೋ ಈ ಡಿಶ್ ಒಂದು ಕ್ಲಾಸಿಕಲ್ ಫ್ರೆಂಚ್ ಡಿಶ್. ಚೆನ್ನಾಗಿ ಮಾಡಿದ್ದೀರಾ. ಪ್ರಿಪರೇಷನ್ ಇಸ್ ಗುಡ್ ಅಂಡ್ ಸಾಸ್ ಇಸ್ ವೆರಿ ವೆರಿ ಗುಡ್. ಸ್ವಲ್ಪ ವೈಟ್ ಸಾಸ್, ಗಾರ್ಲಿಕ್, ಆರೆಂಜ್ ಜೆಸ್ಟ್ ಎಲ್ಲ ಆಚೆ ಬರ್ತಾ ಇದೆ. ಸೊ ಯು ಡನ್ ಅ ಗುಡ್ ಜಾಬ್ ದೇರ್. ಥ್ಯಾಂಕ್ ಯು ಸರ್. ಸರ್ಪ್ರೈಸಿಂಗ್ ಆಗಿ ಅಡಿಗೆ ಮಾಡಿ ಅಂತ ಹೇಳಿದಾಗ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಕೂಡ ಇವತ್ತಿನ ಟಾಸ್ಕ್ ಆಗಿತ್ತು. ಆ ಚಾಲೆಂಜ್ ಅನ್ನ ನೀವು ಚೆನ್ನಾಗಿ ತಗೊಂಡಿದ್ದೀರಾ ರಘು. ನಾನ್ ವೆಜ್ ಅಥವಾ ಮಸಾಲಾ ತುಂಬಾ ಚೆನ್ನಾಗಿರುವಂತಹ ಒಂದು ಅಡಿಗೆ ಜೊತೆಗೆ ಒಂದು ಡ್ರಿಂಕ್ ಅಥವಾ ಸ್ವೀಟ್ ನ ಕೊಟ್ರೆ ಇಟ್ಸ್ ಆಲ್ವೇಸ್ ಎ ಗುಡ್ ಕಾಂಬಿನೇಷನ್. ಚೆನ್ನಾಗಿತ್ತು. ದ ಫ್ಲೇವರ್ಸ್ ಆರ್ ವೆರಿ ನೈಸ್. ಮಶ್ರೂಮ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಕಾವ್ಯ, ಏನ್ ಮಾಡೋಣ ಅನ್ಕೊಂಡಿದ್ರಿ? ಮಟನ್ ಸ್ಟೇಕ್ ವಿತ್ ಮಶ್ರೂಮ್ ಗಾರ್ಲಿಕ್ ಸಾಸ್ ಮತ್ತೆ ಕೋಕೋನಟ್ ಕ್ರೆಂಬುಲೆ ಮಾಡೋಣ ಅನ್ಕೊಂಡಿದ್ರಿ. ಮಾಡಿದ್ದೇನು? ಹರಿಯಾಲಿ ಮಟನ್ ಚಾಪ್ಸ್ ತರ, ನಾಟ್ ಎಕ್ಸಾಕ್ಟ್ಲಿ ಹರಿಯಾಲಿ, ಮತ್ತೆ ಇನ್ನೊಂದು ಪೆಪ್ಪರ್ ಚಿಕನ್. ನೀವು ಇವತ್ತು 2 ಡಿಶ್ ಮಾಡಿದ್ದೀರಾ. ಒಂದು ಯೋರ್ ವರ್ಷನ್ ಆಫ್ ಮಟನ್ ಚಾಪ್ ಅಂಡ್ ಇನ್ನೊಂದು ಯೋರ್ ವರ್ಷನ್ ಆಫ್ ಚಿಕನ್ ಕಬಾಬ್ ಅಂತ. ಸ್ವಲ್ಪ ಸರ್ಪ್ರೈಸ್ ತುಂಬ ಜಾಸ್ತಿ ಆಗಿದೆ, ಯಾಕಂದ್ರೆ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಇಟ್ಸ್ ಅ ನೈಸ್ ಫ್ಲೇವರ್. ಚಿಕನ್ ತುಂಬ ಚೆನ್ನಾಗಿದೆ. ಸೊ ನನಗೇನು ಶಾಕ್ ಆಗ್ತಿದೆ ಅಂದ್ರೆ, ನಿಮಗೆ ಶಾಕ್ ಕೊಟ್ರೆ ಒಳ್ಳೆ ಅಡುಗೆ ಮಾಡ್ತೀರಾ ಇಲ್ಲ ಪ್ರಾಕ್ಟೀಸ್ ಮಾಡಿದಾಗ ಒಳ್ಳೆ ಅಡುಗೆ ಮಾಡ್ತೀರಾ ಅಂತ ನನಗೆ ಡೌಟ್ ಬಂತು. ನನ್ನ ಹತ್ರ ಇದ್ದಿದ್ದೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಯಾವುದು ಬೆಸ್ಟ್ ಆಗುತ್ತೆ ಅಂತ ಎಲ್ಲಾನು ಟ್ರೈ ಮಾಡಿದೆ. ಇಟ್ಸ್ ಸಮಥಿಂಗ್ ಲೈಕ್ ಅ ಟ್ರಯಲ್ ಅಂಡ್ ಎರರ್ ತರ ಆಯ್ತು ನನಗೆ ಇವತ್ತು. ಟ್ರಯಲ್ ಅಂಡ್ ಸಕ್ಸಸ್ ಮಾಡಿದ್ದೀರಾ. ಇವತ್ತು 2 ಡಿಶ್ ತುಂಬಾ ಚೆನ್ನಾಗಿದೆ. ಗುಡ್ ಜಾಬ್ ಕಾವ್ಯ. ಕಾವ್ಯ, ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರಲ್ವಾ, ಪೆಪ್ಪರ್ ಚಿಕನ್ ಅಂದ್ರೆ ಎಲ್ರಿಗೂ ಗೊತ್ತಿರೋವಂಥದ್ದು. ಇದು ಕಾಂಪಿಟೇಷನ್ ಅಲ್ಲಿ ಇದು ಮಾಡಬಹುದಾ ಅಂತ ನೀವು ಅನ್ಕೋಬಹುದು. ಬಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಇನ್ನೊಂದ್ಸರಿ ತಿಂತೀನಿ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ZTV ಮಾದಗೌಡ್ರಿಗೆ ಬರೆಯೋಳು. ದಿ ಬೆಸ್ಟ್ 2 ಟ್ರೈ ಮಾಡ್ಬೇಕು ಅಂದ್ರೆ ಅದು 4 ಮಾಡ್ಬೇಕಾ? ಚಿಕನ್ ಮತ್ತೆ ಪಾಯಸ. ಬಾಕಿ 2 ವಾಪಸ್ ತಗೊಂಡೋಗಿ. 1 ನಿಮಿಷ. ಪ್ಲೀಸ್. ದಿಲೀಪ್, ನೀವು ಇಲ್ಲಿ 4 ಡಿಶ್ ಕೊಟ್ಬಿಟ್ಟು 2 ತಗೊಂಡೋದ್ರಿ. ಆ 2 ನಾನು 1 ಟೇಸ್ಟ್ ಮಾಡಿದೆ. ಬಿರಿಯಾನಿ ನಿಜ ಹೇಳ, ದಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್ ಇರಲಿಲ್ಲ? ಅಂದ್ರೆ ನೀವು ಚೆನ್ನೈಯಲ್ಲಿ ಗೀಲಿ ಬಿರಿಯಾನಿ ಸ್ವಲ್ಪ ಮಾಯ್ಸ್ಟ್ ಆಗಿರುತ್ತೆ, ಆಲ್ಮೋಸ್ಟ್ ಒಂದು ಪೊಂಗಲ್ ಇದ್ದಂಗೆ ಒಂದು ಬಿರಿಯಾನಿ. ಅದೇ ಫ್ಲೇವರ್ಸ್, ಅದೇ ಟೆಕ್ಸ್ಚರ್, ದಟ್ ಇಸ್ ಮೇಡ್ ವೆರಿ ವೆರಿ ವೆಲ್. ಆಲ್ಮೋಸ್ಟ್ ಅಥೆಂಟಿಕ್ ಅದರಲ್ಲಿ. ಆ ಬಿರಿಯಾನಿ ವಾಪಸ್ ತಗೊಂಡ್ಬನ್ನಿ. ನೀವು ಮಾಡಿರೋ ಪಾಯಸ ಇಸ್ ಆಲ್ಮೋಸ್ಟ್ ಲೈಕ್ ಅ ಫಿರ್ನಿ, ನೈಸ್ ಅಂಡ್ ಥಿಕ್. ಸ್ಪೂನ್ ತಗೋಬೇಕು ಅನ್ಸ್ತಾ ಇದೆ. ಥ್ಯಾಂಕ್ ಯು. ಏನ್ ಗೊತ್ತಾ ದಿಲೀಪ್ ಅವರೇ, ನಾನು ಇದ್ರಲ್ಲಿ ಏನ್ ಕೊರತೆ ಇಲ್ಲ. ನೋ ಕಂಪ್ಲೇಂಟ್ಸ್ ಇನ್ ದಿಸ್. ಸ್ವೀಟ್ ಅಂತ ಬಿಡಿ, ಎಕ್ಸ್ಟ್ರಾರ್ಡಿನರಿ ಟೇಸ್ಟ್. ತುಂಬಾನೇ ಚೆನ್ನಾಗಿತ್ತು. ಅವ್ರು ಹೇಳ್ದಾಗೆ 1 ಸರಿ ಮಾತ್ರ ಅಲ್ಲ, 2 ಸರಿ ತಿನ್ನೋ ತರ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಶಿಲ್ಪ? ಬಿರಿಯಾನಿ ಮಾಡೋಣ ಅನ್ಕೊಂಡೆ, ಅದು ಆಗಿಲ್ಲ. ಆಮೇಲೆ ಏನೇನೋ ಥಿಂಕ್ ಮಾಡಿಬಿಟ್ಟು ಒಂದು ಓನ್ ಡಿಶ್ನ ಮಾಡಿದೀವಿ. ಕೊಕೊನಟ್ ಡಿಸರ್ಟ್ ಮತ್ತೆ ಗ್ರೀನ್ ರೋಸ್ಟ್ ಚಿಕನ್. ಚಿಕನ್ ಚೆನ್ನಾಗಿದೆ, ಇಟ್ಸ್ ಕುಕ್ ವೆಲ್. ಸಾಲ್ಟ್ ಸ್ವಲ್ಪ ಜಾಸ್ತಿ ಆಯಿತು. ನೀರು ದೋಸೆ ಅಂಡ್ ಚಿಕನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಮಾಡಿರೋ ಸ್ವೀಟ್ ಚೆನ್ನಾಗಿ ರಿಚ್ ಆಗಿದೆ, ಬಟ್ ಇಟ್ಸ್ ನಾಟ್ ಓವರ್ ಸ್ವೀಟ್. ಸರ್ಪ್ರೈಸ್ ಮಾಡಿದ್ದೀರಾ, ದಿಸ್ ಇಸ್ ಗುಡ್. ಶಿಲ್ಪ,
ನಿನಗೆ ಆಗಿರೋಷ್ಟು ಟೆನ್ಷನ್ ನಿನ್ನ ಅಡಿಗೆಯಲ್ಲಿ ನನ್ಗೆ ಅನಿಸ್ತಾ ಇಲ್ಲ. ಥ್ಯಾಂಕ್ ಯು. ರುಚಿ ಚೆನ್ನಾಗಿದೆ. ಚಿಕನ್ ಏನ್ ಗೊತ್ತಾ, ಮಸಾಲೆ ಒಂದ್ ಸ್ವಲ್ಪ ಕಡಿಮೆ ಹಾಕ್ಬೇಕಾಗಿತ್ತು, ಉಪ್ಪು ಜಾಸ್ತಿ ಆಗಿದೆ. ನೀರ್ ದೋಸೆ ಇನ್ನೊಂದ್ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಪುಟ. ಸ್ವೀಟ್ ಅಲ್ಲಿ ಹೆಚ್ಚು ಕಂಪ್ಲೇಂಟ್ ಏನಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್. ಸೊ ಶರ್ಮಿತಾ, ಇವತ್ ನಿಮ್ಮ ಇಂಗ್ರೀಡಿಯೆಂಟ್ ನಿಮ್ಗೆ ಕೈ ತಪ್ಪು ಹೋಯ್ತು. ಹೌದು. ಟೆನ್ಷನ್ ಆಯ್ತಾ ಸಿಕ್ಕಾಪಟ್ಟೆ? ಟೆನ್ಷನ್ ಆಕ್ಚುಲಿ ಆಗಿದ್ದೇನಕ್ಕೆ ಅಂದ್ರೆ ಇದು ಪರ್ಸ್ನಲಿ ನನ್ನ ಟೇಸ್ಟಿಗೆ ನಂಗೆ ತುಂಬಾ ಇಷ್ಟ ಈ ತರ ಬ್ಲ್ಯಾಂಡ್ ಆಗಿರೋವಂಥದ್ದು. ಬಟ್ ಪ್ರೀ ಫಿನಾಲೆಯಲ್ಲಿ ನಾನು ಚೂಸ್ ಮಾಡೋದಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಫ್ಯಾನ್ಸಿಯಾಗಿ ಚೂಸ್ ಮಾಡ್ತಾ ಇದ್ದೆ. ಸೊ ಆ ನೋಟಲ್ಲಿ ಕನ್ಸಿಡರಿಂಗ್ ಇವತ್ತು ಪ್ರೀ ಫಿನಾಲೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡಾಗ ಅನ್ಲೈಕ್ ದಿ ಅದರ್ ಎಪಿಸೋಡ್ಸ್ ಸ್ವಲ್ಪ ಹಿಂಸೆ ಆಯ್ತು. 3 ಡಿಶ್ ಬದಲು 2 ಡಿಶ್ ಮಾಡ್ಕೊಂಡು ಬಂದಿದ್ರೆ ನಿಮ್ಗೊಂದ್ ಸ್ವಲ್ಪ ಬೆಟರ್ ಮಾರ್ಕ್ ಸಿಗ್ತಾ ಇತ್ತು ಅಂತ ನಮ್ಗೆ ಅನ್ಸುತ್ತೆ. ಓಕೆ. ಪ್ರಾನ್ಸ್ ಅಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಿಡಿದಿದೆ ಅಂತ ನನ್ಗೆ ಅನಿಸ್ತು. ಓಕೆ. ಸೀ ಫುಡ್ ಅಲ್ಲಿ ಬ್ಯಾಲೆನ್ಸ್ಡ್ ಕುಕ್ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಶರ್ಮಿತಾ. ಶರ್ಮಿತಾ, ಟೆಂಪುರಾ textures, Yes. me madiro tempura prawns ali, the textures are very, very good. Yeah. Chili oil with cherry tomato and parsley is first time ನನ್ನ ಲೈಫಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. That's a nice combo. I like that. Thank you. I am very, very impressed with the kind of squid you made. ಯಾಕಂದ್ರೆ ಕರೆಕ್ಟ್ ಆಗಿದೆ. It is soft, juicy. It is not rubbery. Yes. It is cooked 4 minutes Yes. plus. Sauce is very, very good. It's complementing the squid. So great job there. Thank you. You have done that justice. Yes. Thank you so much, judges, and Sharmita Hagasoni results ge all the very best. Thank you. ಸೊ ಇವತ್ತಿನ ನಮ್ಮ ಪ್ರೀ ಫಿನಾಲೆ ಅಲ್ಲಿ ಮೇನ್ ಕುಕಿಂಗ್ ಚಾಲೆಂಜ್ ಆಯ್ತು, ಡಿಶಸ್ ನ ಮಾಡಿದ್ರು. ಅದಾದ್ಮೇಲೆ ನಮ್ಮ ಜಡ್ಜಸ್ ಅವ್ರು ಮಾಡಿದಂತ ಅಡಿಗೆನ ತಿಂದಿದ್ದು ಆಯ್ತು, ಸ್ಕೋರ್ಗಳನ್ನ ಕೊಟ್ಟಿದ್ದಾಯ್ತು. ಈಗ ನಮ್ಮ 6 ಜನ ಕುಕ್ಕುಗಳಲ್ಲಿ ಯಾವ 4 ಕುಕ್ಕುಗಳು ಫಿನಾಲೆಗೆ ಹೋಗ್ತಾರೆ ಅಂತ ಅನೌನ್ಸ್ ಮಾಡುವಂತ ಸಮಯ. ಆಲ್ರೆಡಿ ಮೊದಲನೇ ಕುಕ್ ನಮ್ ಜೊತೆಗಿದ್ದಾರೆ, ವಿಚ್ ಇಸ್ ಚಂದನ್. ಅವ್ರ ಜೊತೆಗೆ ಜಾಯಿನ್ ಆಗ್ತಾ ಇರುವಂತ 4 ಕುಕ್ಕುಗಳು ಯಾರು ಗೊತ್ತಿಲ್ಲ, ಆದ್ರೆ 6 ಜನ ಕುಕ್ಕುಗಳಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ರು ದಯವಿಟ್ಟು ಇಲ್ಲಿ ಮುಂದೆ ಬಂದು ನಿಂತ್ಕೊಳ್ಳಿ. ಜಡ್ಜಸ್, ಈಗ ಈ 6ರಲ್ಲಿ ಆ 4 ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಓವರ್ ಟು ಯು. ಪ್ರೀ ಫಿನಾಲೆಯಲ್ಲಿ 6 ಜನ ಬಂದು ನಿಂತಿದ್ದೀರಾ. 4 ಜನ ಮಾತ್ರ ಇವತ್ತು ನಾವು ಸೆಲೆಕ್ಟ್ ಮಾಡ್ತೀವಿ. ಒಬ್ರು ಫಿನಾಲೆಗೆ ಹೋಗಿದ್ದಾರೆ, ಇನ್ನು 2 ಎಲಿಮಿನೇಟ್ ಆಗ್ತೀರಿ. ನೀವು ಫೈನಲ್ಸ್ ಅಲ್ಲಿ ಇರೋದಕ್ಕೆ ಯಾಕೆ ಡಿಸರ್ವ್ ಇದ್ದೀರಾ ಅಂತ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ಲಿ. ಅಡುಗೆ ಅಂತೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸಿದೆ. ಇನ್ನು ಹೋಗೋದು ದೇವ್ರ ಇಚ್ಛೆ. ನೀವು ಬರೆದಿರೋದು ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ಮೇಡಮ್. ನಾನು 100% ಎಫರ್ಟ್ ಹಾಕಿದ್ದೀನಿ. ಸೊ ಇಲ್ಲಿಂದ ಮುಂದೆ ಹೋದ್ರೂ ನನಗೆ ತುಂಬಾ ಖುಷಿ. ಅಫ್ಕೋರ್ಸ್ ಫಸ್ಟ್ ದಿನದಿಂದ ಇವತ್ವರೆಗೂ ತುಂಬಾನೇ ಚೇಂಜಸ್ ಇದೆ. ಯಾಕಂದ್ರೆ ಹೋಟೆಲ್ಸ್ಗೆ ಹೋದಾಗೆಲ್ಲ ಟ್ರೈ ಮಾಡ್ತಾ ಇದ್ದಿದ್ದಂಥ ಡಿಶಸ್ಸು ಇಷ್ಟೇನಾ ನಾವು ಮಾಡ್ಬೋದಲ್ವಾ ಅಂತ ಇವತ್ತು ಆ ಫೀಲ್ ಕೊಡ್ತಾ ಇದೆ. ಆ ನೋಟಲ್ಲಿ ಇಲ್ಲಿವರೆಗೂ ಬಂದ ಮೇಲೆ ಒಂಥರ ಬಿಟ್ಕೊಡೋದಕ್ಕೆ ಮನ್ಸು ಬರೋದಿಲ್ಲ. ನೆಕ್ಸ್ಟ್ ಒನ್ ಸ್ಟೆಪ್ ಅನ್ನೋವಂಥದ್ದು. ಸೊ ಆ ಒಂದು ಮೋಟಿವೇಶನ್ ಇಂದ ಐ ಥಿಂಕ್ ಫಿನಾಲೆ ಇಸ್ ಸಮಥಿಂಗ್ ವೆರಿ ಟೆಂಪ್ಟಿಂಗ್ ಅಂಡ್ ಕ್ರೇವಿಂಗ್ ಅಂತ. ಸೊ ಫಸ್ಟ್ ಕಾಂಪಿಟೇಷನ್ ಎಂಟ್ರಿ ಆದಾಗಲೇ ಈ ಕಾಂಪಿಟೇಷನ್ ಅದು ಸಿಕ್ಕಾಪಟ್ಟೆ ಕಷ್ಟ ಅಂತ ಫೀಲ್ ಮಾಡಿದ್ವಿ. ಆ್ಯಂಡ್ ಸೊ ಅದಕ್ಕೆ ರಿಸ್ಕ್ ಫ್ಯಾಕ್ಟ್ರಿಗೆ ಆ್ಯಂಡ್ ಅಚೀವ್ಮೆಂಟ್ಗೆ ಐ ಥಿಂಕ್ ಹ್ಯಾವ್ ಟು ಡಿಸರ್ವ್. ಫಸ್ಟ್ ವೀಕ್ ಇಂದ ಇಲ್ಲಿವರೆಗೂ ಐ ಥಿಂಕ್ ಆ್ಯಸ್ ಎ ಪರ್ಸನ್ ಆ್ಯಂಡ್ ಆ್ಯಸ್ ಎ ಕುಕ್ ತುಂಬ ಇವಾಲ್ವ್ ಆಗಿದ್ದೀನಿ. ಎವ್ರಿ ವೀಕ್ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಯಾವತ್ತೂ ಕಮ್ಮಿ ಹೋಗಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಐ ಥಿಂಕ್ ಐ ಡಿಸರ್ವ್ ಪ್ಲೇಸ್ ಇನ್ ಫೈನಲ್. ಸೊ ಸ್ಟಾರ್ಟಿಂಗ್ ಬಂದಾಗ ನನ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಕುಕ್ಕಿಂಗ್ದು, ಟು ಬಿ ಫ್ರ್ಯಾಂಕ್. ಬಟ್ ಹೋಗ್ತಾ 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 ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮಿಂದ ಕೇಳಿದೆ. ಸೊ ಅದು ನನಗೆ ಖುಷಿ ತಂತು. ನಾನು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಗ್ರಾಫ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇ ಬಿ ಐ ಆಮ್ ಡಿಸರ್ವಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟ. ವೆಲ್, ನೀವು 6 ಜನ ನೀವು ಯಾಕೆ ಡಿಸರ್ವಿಂಗ್ ಅನ್ನೋದನ್ನ ನಿಮ್ಮ ಮಾತಲ್ಲಿ ಹೇಳಿದ್ದೀರಾ. ಬಟ್ ಅದನ್ನು ನಿಮ್ಮ ಅಡುಗೆಯಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಅಂತ ನಮ್ಮ ರಿಸಲ್ಟಲ್ಲಿ ಗೊತ್ತಿದೆ. ಇವತ್ತು ಫಿನಾಲೆಗೆ ಹೋಗ್ತಾ ಇರುವಂಥ 4 ಕಂಟೆಸ್ಟೆಂಟ್ಸಲ್ಲಿ ಒಬ್ಬರ ಹೆಸರನ್ನ ನಾನು ತಗೊಳ್ತೀನಿ. ಮೊದಲನೇ ಕಂಟೆಸ್ಟೆಂಟ್ ಈಸ್
ಇವತ್ತಿನ ನಮ್ಮ ಪ್ರೀ ಫಿನಾಲೆಯಿಂದ ಫಿನಾಲೆಗೆ ಹೋಗ್ತಾ ಇರುವಂತ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಇಟ್ ಇಸ್ ಅವರ್ ಚಂದ್ರಣ್ಣ. ಎಷ್ಟು ಖುಷಿ ಚಂದ್ರಣ್ಣ ನಿಮ್ಗೆ? ಮೇಡಮ್ ನನಗೆ ನಿಜವಾಗ್ಲೂ ಇವಾಗ ದಿಗ್ಭ್ರಾಂತನಾಗ್ಬಿಟ್ಟೆ. ನಾವು ಆ್ಯಕ್ಚುಲಿ ಪ್ರೊಫೆಷನಲ್ ಬಂದು ಮೇಕಪ್ ಮ್ಯಾನ್. ನಾನು ಯಾವ ಹೋಟ್ಲಲ್ಲಿ ಕೆಲಸ ಮಾಡಿಲ್ಲ. ನಮ್ಮ ತಾಯಿಯವ್ರು ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ನಾನು ಒಂದು ಹೋಟ್ಲು ಮಾಡಿದೆ. ಇವತ್ತು ನಾನು ಈ ಮಟ್ಟಕ್ಕೆ ಬಂದೆ ಅಂದರೆ ನಾನು ಪಟ್ಟಿದ ಶ್ರಮ, ನಾನು ಈ ಥರ ಆಗ್ತಾ ಇದ್ದೀನಾ, ಇನ್ನೊಂದು ಇದೆಲ್ಲ ಕಲಿತಾ ಇದ್ದೀನಾ ಅನ್ನೋದು ನನಗೆ ಕನಸಾಗಿದೆ. ಇದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆಲೆ ಕೊಟ್ಟಿದ್ದೀರಾ, ಗೌರವನೂ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನೇನೋ ನಮ್ಗೆ ಆನಂದ. ಕರೆಕ್ಟ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಷ್ಟಕ್ಕೆ ಸುಮ್ಮನೆ ಕಳಿಸ್ಬಿಟ್ರೆ ಹೇಗೆ? ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ಬೇಕು. ಹೇಳಿ ಮೇಡಮ್. ನೀವು ಫಿನಾಲೆಗೆ ಮಾತ್ರ ಹೋಗ್ತಾ ಇಲ್ಲ, ಈ ವಾರದ ಕುಕ್ ಆಫ್ ದ ವೀಕ್ ಕೂಡ ತಗೊಂಡಿದ್ದೀರಾ. ಪ್ರೀ ಫಿನಾಲೆ ವೀಕ್ ಇಂದ ಫಿನಾಲೆಗೆ ಹೋದಂತ ಮೊದಲನೇ ಕಂಟೆಸ್ಟೆಂಟ್ ಚಂದ್ರಣ್ಣ. ಹಾಗೆ ಈ ಪ್ರೀ ಫಿನಾಲೆಯ ಕುಕ್ ಆಫ್ ದ ವೀಕ್ ಆಗ್ತಾ ಇರೋದು ಇಟ್ ಇಸ್ ಚಂದ್ರಣ್ಣ. ಕಂಗ್ರಾಚುಲೇಷನ್ಸ್. ಈ ವಾರದ ಕುಕ್ ಆಫ್ ದ ವೀಕ್ ಆಗಿರುವಂತಹ ಚಂದ್ರಣ್ಣ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ ಒಂದು ಗೋಲ್ಡನ್ ಚೆಫ್ ಕ್ಯಾಪ್ ಹಾಗೂ 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ನಮ್ಮ ಚಂದ್ರಣ್ಣ ಅವರಿಗೆ ಸಿಗ್ತಿದೆ 123 ನೂಡಲ್ಸ್ ಅವರ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ಅವರ ಜೊತೆಗೆ ಇರೋ ಕ್ವಾಟ್ಲಿಗೆ ಸಿಗ್ತಾ ಇದೆ 123 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದ್ರಣ್ಣ ಹಾಗೂ ತುಕಾಲಿ ಅವರಿಗೆ ಸಿಗ್ತಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಚಂದ್ರಣ್ಣ ಹಾಗೂ ತುಕಾಲಿ ಅವರಿಗೆ ಸಿಗ್ತಿದೆ ಕ್ವಾಲಿಟಿ ಮಸಾಲಾ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದ್ರಣ್ಣ ಅವರು ಮಾಡಿದಂತಹ ಕ್ರೀಮಿ ಮಟನ್ ಚಾಪ್ಸ್ ಹಾಗೂ ಮಶ್ರೂಮ್ ಎಗ್ ಬುರ್ಜಿ ಆಗ್ತಿದೆ ಈ ವಾರದ ಫಾರ್ಚೂನ್ ಡಿಶ್ ಆಫ್ ದ ವೀಕ್. ಕಂಗ್ರಾಚುಲೇಷನ್. ಈ ವಾರದ ಕುಕ್ ಆಫ್ ದ ವೀಕ್ ಆಗಿರುವಂತ ಗ್ರ್ಯಾಂಡೇ ಪರ್ಫಾರ್ಮೆನ್ಸ್ಗೆ ಮೆರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಈ ಒಂದು ಟ್ರೋಫಿ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಚಂದ್ರಣ್ಣ ಹಾಗೂ ತುಕಾಲಿ ಮತ್ತೊಮ್ಮೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸೊ ಇವತ್ತು ನಮ್ಗೆ ಮೊದಲನೇ ಫೈನಲಿಸ್ಟ್ ಸಿಕ್ಕಾಯ್ತು, ಅದು ಚಂದ್ರಣ್ಣ. ಅಂಡ್ ಇನ್ನು 3 ಜನ ಅಷ್ಟೇ ಬಾಕಿ ಇರೋದು, ಶ್ರುತಿ ಮ್ಯಾಮ್ ಅಂಡ್ ಶೆಫ್. ಈಗ ಮುಂದೆ ಹೋಗ್ತಾ ಇರುವಂತ ಕುಕ್ ಯಾರು ಫೈನಲಿಸ್ಟ್ಗೆ? ಓಕೆ, ನೆಕ್ಸ್ಟ್ ನಾವು ಹೇಳುವಂತ ಹೆಸರು ಬಂದು ಆರ್ಡರ್ ಅಂತ ಏನಿಲ್ಲ. ನೆಕ್ಸ್ಟ್ ಹೋಗ್ತಾ ಇರೋ 3 ಜನನ್ನ ಟೈ ಆಗಿದ್ದೀರಾ ಅಂತ ಹೇಳ್ತಾ ಆ 3 ಜನರಲ್ಲಿ ಒಬ್ರ ಹೆಸರನ್ನ ಇವಾಗ ನಾನು ತಗೊಳ್ತೀನಿ. ದಟ್ ಈಸ್ ರಘು ಅವರೇ. ಕಂಗ್ರಾಚುಲೇಷನ್ಸ್ ಫಾರ್ ಯು. ಕಂಗ್ರಾಚುಲೇಷನ್ಸ್. ಇವತ್ತಿನ ಪ್ರೀ ಫಿನಾಲೆಯಿಂದ 2ನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರೋದು ನಮ್ಮ ಕುಕ್ ರಘು. ಕಂಗ್ರಾಚುಲೇಷನ್. ತುಂಬಾ ಖುಷಿ ಆಗ್ತಾ ಇದೆ. ಸೊ ಏನೇನ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ನು ಇಟ್ಸ್ ಲೈಕ್ ಇವಾಗ ಏನಂತಾರಪ್ಪ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ. ಥ್ಯಾಂಕ್ ಯು. ನಮ್ಮ ಕ್ವಾಟ್ಲೆ ಕಿಚನ್ ಒನ್ ಆಫ್ ದ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರ ಮತ್ತೊಮ್ಮೆ ಕಂಗ್ರಾಚುಲೇಷನ್. ಈಗ ನಮ್ಮ ಫೈನಲ್ಸ್ ಗೆ ಬೇಕಾಗಿರೋದು 2 ಫೈನಲಿಸ್ಟ್ ಅಂಡ್ ಉಳ್ಕೊಂಡಿರೋದು 4 ಜನ ಕುಕ್ಕುಗಳು. ಈ 4 ಜನ ಕುಕ್ಕುಗಳಲ್ಲಿ ಮುಂದೆ ಫೈನಲ್ಸ್ ಗೆ ಹೋಗ್ತಾ ಇರುವಂತ ಮುಂದಿನ ಕುಕ್ ಯಾರು? ಓಕೆ, ಉಳಿದಿರೋ 4 ಜನರಲ್ಲಿ
ಒಬ್ಬರ ಹೆಸರನ್ನ ನಾನು ತಗೊಳ್ಬೇಕು. It was a tough call. ಶರ್ಮಿತ್ ಅವರೇ, ಕಂಗ್ರಾಚುಲೇಷನ್. ಮುಂದಿನ ಫೈನಲಿಸ್ಟ್ ಆಗಿ ಫೈನಲ್ಸ್ ಗೆ ಹೋಗೋದಕ್ಕೆ ಸೆಲೆಕ್ಟ್ ಆಗಿರೋದು ಇಟ್ ಇಸ್ ಶರ್ಮಿತಾ. ಕಂಗ್ರಾಚುಲೇಷನ್. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ಗೆ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ದಕ್ಕೂ ಸಹ ದ ಹೋಲ್ ಟೀಮ್ ಆಫ್ ಕ್ವಾಟ್ಲೆ ಕಿಚನ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಟು ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಶೆಫ್. ಎಸ್, ಥ್ಯಾಂಕ್ ಯು ಅಂಡ್ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಶಿಲ್ಪಾ, ದಿಲೀಪ್ ಹಾಗೂ ಕಾವ್ಯ, ಈ ಮೂವರಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಆಗ್ತಿರುವಂತ ಆ ಫೈನಲಿಸ್ಟ್ ಯಾರು? ಇನ್ 3 ಜನದಲ್ಲಿ ಯಾರಾದ್ರೂ ಒಬ್ರು ಫಿನಾಲೆಗೆ ಹೋಗ್ತೀರಾ? ಆ ಹೆಸರು ತಗೊಳ್ಳುವಾಗ ಎಷ್ಟು ಖುಷಿ ಇರುತ್ತೋ ಇನ್ ಮಿಕ್ಕದವ್ರಿಗೆ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ಹೆಸರು ಗೊತ್ತಾಗ್ತಿದ್ದಾಗೆ ಇನ್ನಿಬ್ರು ಎಲಿಮಿನೇಟ್ ಆಗ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಫಿನಾಲೆಗೆ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಈಸ್ ದಿಲೀಪ್. ಕಂಗ್ರಾಚುಲೇಷನ್ಸ್. ಕೊನೆಯದಾಗಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿರೋದು ನಮ್ಮ ದಿಲೀಪ್. ಕಂಗ್ರಾಚುಲೇಷನ್. ನಾನು ಇಲ್ಲಿ ಬರ್ಬೇಕಾದ್ರೆ ನಥಿಂಗ್ ಅನ್ಕೊಂಡೇ ಬಂದಿದ್ದೆ, ಬಟ್ ಇವಾಗ ಸಮಥಿಂಗ್ ಅನ್ನೋ ಫೀಲ್ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿ ಸರಿ ಮನೆ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಹೆದರಿಕೆ ಇರುತ್ತೆ, ಸೊ ಏನಾದರೂ ಬೆಟರ್ ಮಾಡಬೇಕು ಅಂತ. ಬಟ್ ಟ್ರೈ ಮಾಡಿ ಇಲ್ಲಿ ಬಂದು ಮಾಡಿದಾಗ ಆ ಫೀಲಿಂಗ್ಸೇ ಬೇರೆ ಇರುತ್ತೆ. ಆ್ಯಂಡ್ ತುಂಬ ಜನರಿಗೆ ನಾನೇ ಸ್ವಲ್ಪ ಕ್ವಾಟ್ಲೆ ಕೊಟ್ಟಿದ್ದೀನಿ. ಸೊ ಇವತ್ತು ಫೈನಲ್ ಆಗಿ ಐ ರಿಯಲಿ ಅಂದರೆ ಸ್ಪೆಷಲ್ ಆಗಿ ನನ್ನ ತಾಯಿಗಾಗಿರ್ಬೋದು ಆ್ಯಂಡ್ ನನ್ನ ಬ್ರದರ್ಸ್ ಆಗಿರ್ಬೋದು, ಯಾಕಂದರೆ ಇದರಲ್ಲಿ ಅವ್ರ ಪಾತ್ರ ತುಂಬಾ ಇದೆ, ಪ್ರತಿ ಸಾರಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಪೀಪಲ್. ಆ್ಯಂಡ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಎಸ್, ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ದಿಲೀಪ್. ಶಿಲ್ಪಾ ಅಂಡ್ ಕಾವ್ಯ. ಎಸ್. ಸೊ ಶಿಲ್ಪಾ, ತಲೆಯಲ್ಲಿ ಏನ್ ನೋಡ್ತಾ ಇದೆ ಶಿಲ್ಪಾ? ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಿಕಾಸ್ ಐ ನೋ ದೀಸ್ ಪೀಪಲ್ ಕುಕ್ ರಿಯಲಿ ಗ್ರೇಟ್. ನಾನು ಯಾವತ್ತೂ ಬೇಕಾದ್ರೆ ಅಮೇಝಿಂಗ್ 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 ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಕ್ಚುಲಿ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಟು ಬಿ ಫ್ರ್ಯಾಂಕ್. ಬಟ್ ನಾನು ಇಷ್ಟು ದೂರ ಬಂದಿದ್ದೆ, ಐ ಆಮ್ ವೆರಿ ಹ್ಯಾಪಿ. ಸೊ ಇಲ್ಲಿ ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನಾನು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿ ಆರ್ ಆಲ್ಸೋ ವೆರಿ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಅಂಡ್ ಕಾವ್ಯ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಟು ಬಿ ಹಾನೆಸ್ಟ್, ಏನಂದ್ರೆ ಇಲ್ಲಿರೋರು ಎಲ್ಲರೂ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಇವ್ರಗಳ ಮಧ್ಯದಲ್ಲಿ ನಾನು ಇಲ್ಲಿವರೆಗೂ ಸರ್ವೈವ್ ಆಗೋದು, ಇಟ್ಸ್ ಲೈಕ್ ಐ ಆಮ್ ಲಕ್ಕಿ ಎನಫ್. ಈ ಕ್ವಾಟ್ಲೆಗಳನ್ನ ಮಿಸ್ ಮಾಡ್ಕೊಳ್ತೀನಿ, ದ ವೆರಿ ಫಸ್ಟ್ ಥಿಂಗ್. ಸೂರಜ್ ಅಂತಲ್ಲ, ಈ ಕ್ವಾಟ್ಲೆಗಳನ್ನ. ಆ್ಯಂಡ್ ಈ ಕ್ವಾಟ್ಲೆಗಳಿಗೆ ಕ್ವಾಟ್ಲೆ ಕೊಡೋದನ್ನ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಮಿಸ್ ಆಲ್ ಅಮೇಝಿಂಗ್ ಕುಕ್ಸ್ ಆ್ಯಂಡ್ ಗುಡ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆದಾಗ, ಏನಾದರೂ ಒಂದು ಗೊತ್ತಾಗದೇ ಇರಬೇಕಾದ್ರೆ ಅವ್ರ ಕೆಲಸನೂ ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಮಿಸ್ ಎವ್ರಿಬಡಿ ಹಿಯರ್. ಕಾವ್ಯ ಮತ್ತೆ ಶಿಲ್ಪಾ. ಥ್ಯಾಂಕ್ ಯು ಮ್ಯಾಮ್. ಈ ಇಬ್ರು ಅಮೇಝಿಂಗ್ ಕುಕ್ಗಳು, ಅವರ ಜೊತೆಗೆ ನೀವೇನ್ ಹೇಳ್ತೀರಾ? ನನಗೆ ಇವರಿಬ್ರು ಹೋಗೋದ್ರಲ್ಲಿ ಈ ಸೆಟ್ಟಲ್ ಒಂದು ಎನರ್ಜಿ ಹೋಗ್ಬಿಡತ್ತೆ ಅನ್ಸತ್ತೆ.
ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ವಿ ಶುಡ್ ಟಾಕ್. ಏನಂತೀರ? ವಾಟ್? ನಾವಿಬ್ರು ಮಾತಾಡಿದ್ವಿ. ನಿಮ್ಮನ್ನ ನಾವು ವಿ ಆರ್ ನಾಟ್ ಫೀಲಿಂಗ್ ವೆರಿ ಕಂಫರ್ಟಬಲ್. ನಿಮ್ಮನ್ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಕ್ಕೆ ನಾವು ಕಂಫರ್ಟಬಲ್ ಇಲ್ಲ. ಸೊ ಆಸ್ ಜಡ್ಜಸ್ ನಮ್ಮ ಕೈಯಲ್ಲಿ ಇರೋ ಪವರ್ನ ಯೂಸ್ ಮಾಡ್ತಾ ನಿಮ್ಮಿಬ್ಬರಿಗೂ ಮತ್ತೊಂದು ಅವಕಾಶ ಕೊಡೋಣ ಅಂತ ಅನಿಸ್ತಾ ಇದೆ. ಆದ್ರೆ ನಿಮ್ಮಿಬ್ರಲ್ಲಿ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಸೊ ನೀವಿವಾಗ ಇನ್ನೊಂದು ಅಡುಗೆನ ಮಾಡ್ತೀರಾ. ನಿಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ, ಟಫ್ ಫೈಟ್ ಇರುತ್ತೆ. ಖುಷಿ ವಿಚಾರ ಏನಂದ್ರೆ ಯಾರಾದ್ರೂ ಒಬ್ರು ಹೋಗ್ತಾರೆ, ಇನ್ನೊಬ್ರು ಉಳ್ಕೊಳ್ತಾರೆ, ಅವರು ಫಿನಾಲಿಗೆ ಹೋಗ್ತಾರೆ. ಓಕೆ, ನಿಮಗೆ ಸ್ವಲ್ಪ ರೂಲ್ಸ್ ಇದೆ. ಫಸ್ಟ್, ನೀವಿಬ್ರು ಯು ವಿಲ್ ಬಿ ಕುಕಿಂಗ್ ಅಲೋನ್. ನೋ ಕ್ವಾಟ್ಲೇಸ್, ನೋ ಸಪೋರ್ಟ್, ನಥಿಂಗ್. ಈ ಕುಕ್ ಆಫಿಗೆ ನಾವು ಕೊಡೋದು 25 ನಿಮಿಷ, ಬರೀ 25 ನಿಮಿಷ. ಅಂಡ್ ನಿಮ್ಮ ಹೀರೋ ಇಂಗ್ರೀಡಿಯಂಟ್ ಒಂದಿದೆ. ಆ ಒಂದು ಹೀರೋ ಇಂಗ್ರೀಡಿಯಂಟ್ ಯೂಸ್ ಮಾಡು. ಒಂದು ಡಿಶ್ ಮಾಡಬೇಕು. ಇಟ್ ಕೆನ್ ಬಿ ಅ ಸ್ಟಾರ್ಟರ್, ಇಟ್ ಕೆನ್ ಬಿ ಅ ಮೇನ್ ಕೋರ್ಸ್, ಇಟ್ ಕೆನ್ ಬಿ ಅ ಡೆಸರ್ಟ್. ದಟ್ ಇಂಗ್ರೀಡಿಯಂಟ್ ಇಸ್ ಆಲೂಗಡ್ಡೆ ಪೊಟೆಟೊ. ಓಕೆ, ಎಸ್. ಸೊ ಆರ್ ಯು ರೆಡಿ? Yes, sir. ಮತ್ತೊಮ್ಮೆ ಕೊನೆ ಬಾರಿಗೆ ನಿಮ್ಮಿಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಾವ್ಯ ಮತ್ತು ಶಿಲ್ಪ ಇಬ್ರು ಟೆನ್ಷನ್ ಮಾಡ್ಕೋಬೇಡಿ, ಆರಾಮ್ಸೆ ಅಡುಗೆ ಮಾಡಿ. ಬಿಕಾಸ್ ಈ ಟೆನ್ಷನ್ ನಿಮ್ಗೆ ಹೇಗಿರುತ್ತೆ ಅಂತ ಗೊತ್ತು. ಶಿಲ್ಪ ಕ್ಯಾನ್ ಹ್ಯಾಂಡಲ್. ಕಾವ್ಯ ಐ ಥಿಂಕ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅನ್ಸುತ್ತೆ. ಶಿಲ್ಪ ನೋಡಿ ಎಷ್ಟು ಸರಿ ಹೋದ್ರು ವಾಪಸ್ ಬಂದ್ರು, ಆ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಸೊ ಸೇಮ್ ಕಾನ್ಫಿಡೆನ್ಸ್ ನೀವಿಬ್ರು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ನಿಮ್ಮಿಬ್ರು. ಥ್ಯಾಂಕ್ ಯು. ಸೊ ಏನ್ ಡಿಶ್ ಮಾಡ್ತಾ ಇದ್ದೀರಾ ನೀವಿಬ್ರು? ನಾನು ಕ್ರಿಸ್ಪಿ ಪೊಟೆಟೊ ಸ್ಟಫ್ಡ್, ಅಂದ್ರೆ ಒಳಗಡೆ ಸ್ಟಫ್ ಮಾಡಿ ಹೊರಗಡೆ ಕ್ರಿಸ್ಪಿ ಪೊಟೆಟೊ ರೋಲ್. ಅಂದ್ರೆ ಇಟ್ ಇಸ್ ಮೇಜರ್ಲಿ ವಿತ್ ಬ್ರೆಡ್ ಕಟ್ಲೆಟ್ ಟೈಪ್. ಶಿಲ್ಪ, ನಾನು ಪೊಟೆಟೊ ಬೈಟ್ಸ್ ಅಂತ ಮಾಡ್ತೇನೆ. ಒನ್ಸ್ ಅಗೈನ್ ಗುಡ್ ಲಕ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶೆಫ್. ಎಲಿಮಿನೇಷನ್ ಕುಕ್ ಆಫ್ ನ ಆದ್ರೆ ನಾವು ನಿಮ್ಗೆ ಕೊಟ್ಟಿರೋದು 25 ನಿಮಿಷ. ಅದು ಶುರು ಆಗ್ತಿದೆ. ಇನ್ 3, 2, 1 go. ಕಾರ್ನ್ಫ್ಲೋರ್ ಇದೆ ಅಲ್ವಾ ಶಿಲ್ಪ? ಬೇಕು ಬೇಕು, ಇದೆ ನನ್ನ ಹತ್ರ. ನಂಗೆ ಸ್ವಲ್ಪ ಕೊಟ್ಬಿಡು. ಶಿಲ್ಪು, ಪ್ಯಾನಿಕ್ ಆಗ್ಬೇಡ, ಚೆನ್ನಾಗಿ ಮಾಡು ಪ್ಲೀಸ್. ಪ್ರಶಾಂತ್ ಅಂತ ಅನ್ಕೊಂಡು. ಕಾವ್ಯ ಕಾವ್ಯ ಮಾಡು ಕಾವ್ಯ. ಅಲ್ಲೆಲ್ಲ ಟಾರ್ಚರ್ ಕೊಟ್ಟಿತ್ತಾಯ್ತು, ಇಲ್ಲೂ ಟಾರ್ಚರ್ ಕೊಡ್ತಿದ್ಯಾ? ಅಲ್ಲಿ ಕೂತ್ಕೊಂಡು ಮಾತಾಡಕ್ ಈಸಿ ಪ್ರಶಾಂತ್ಗೆ. ಕಣ್ಣು ಉರಿತಾ ಇದೆಯಲ್ಲ ಬಾ. ಬೈ ದ ವೇ, ವಾಟ್ ಇಸ್ ದಿಸ್? ಏನನ್ನೋ ತಗೊಂಬಂದ್ಬಿಟ್ಟಿದ್ದೀನಿ ನನ್ನ ಟೆನ್ಷನ್ ಅಲ್ಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? 3ನೇ ಸತಿ ಬಂದಿದ್ದೀನಿ, ಅದಕ್ಕೆ ಫುಲ್ ಕಾನ್ಫಿಡೆನ್ಸ್ ಇದ್ದೀನಿ. ನೋಡೋಣ ಇವತ್ತೇನಾಗುತ್ತೆ ಅಂತ. ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್. ಖುಷಿಯಿಂದ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರೀ ಫಿನಾಲೆಯಲ್ಲಿ 5 ಜನ ಫೈನಲಿಸ್ಟ್ ಆಲ್ರೆಡಿ ಫೈನಲ್ಸ್ಗೆ ಹೋಗಿದ್ದಾಯ್ತು. ಆದ್ರೆ ಮಿಕ್ಕಂತ ಇಬ್ರು ಅಂದ್ರೆ ಶಿಲ್ಪ ಮತ್ತೆ ಕಾವ್ಯ ಫೈನಲ್ ಕುಕ್ ಆಫ್ ಅಲ್ಲಿ ಆಲ್ರೆಡಿ ಅಡಿಗೆನ ಮಾಡ್ತಿದ್ದಾರೆ. ಪೊಟ್ಯಾಟೋನ ಬೆಳೆಸಿ, ಬಟ್ ಸಿಕ್ಕಾಬಿಡಿ ಟೆನ್ಷನ್ ಅಲ್ಲಂತೂ ಇದ್ದಾರೆ, ಹರಿಬರಿಯಲ್ಲಿ ಮಾಡ್ತಿದ್ದಾರೆ. ಸೊ ನೋಡೋಣ ಸಿಚುವೇಶನ್ ಹೆಂಗಿದೆ ಅಂತ. ಎಸ್, ವಿಸಲ್ ಬಂತು. ಏನಿದು ಶಿಲ್ಪ? ಚೀಸಿ ಪೊಟ್ಯಾಟೋ ಬೈಟ್ಸ್. ಎಸ್, ಇದು ತುಂಬಾ ಸೇಫ್ ಅನ್ಸುತ್ತೆ ಡಿಶು. ನನ್ 20 ಮಿನಿಟ್ಸ್ ಟೈಮ್ ಅಲ್ಲಿ ಸೇಫೆಸ್ಟ್ ಅಂಡ್ ಬೆಸ್ಟ್ ಆಪ್ಷನ್ ಅನ್ಸ್ತಾ ಇದೆ ನನಗೆ. ಆಮೇಲೆ ಚೀಸಿ ಯೂಶಲಿ ಇಷ್ಟ ಆಗುತ್ತೆ. ಆಮೇಲೆ ಆಯಿಲ್ ಫ್ರೈ, ಡೀಪ್ ಫ್ರೈ. ನೀವು ಲಾಸ್ಟ್ ಟೈಮ್ ಎಲಿಮಿನೇಷನ್ ರೌಂಡ್ ಅಲ್ಲಿ ಬಂದಾಗ್ಲೂ ಸಮ್ ಚೀಸಿ ಕ್ರೀಮಿ ಮಶ್ರೂಮ್ ಮಾಡಿದ್ರಿ. ಎಸ್, ಅದೇ ತರ ಇದು ವರ್ಕ್ ಆಗುತ್ತೆ ಅಂತ. ಹಂಗ ಅನಿಸ್ತಾ ಇದೆ.
ಯಸ್ ಅನು. ಸೊ ಇವಾಗ ಲಾಸ್ಟ್ ಚಾನ್ಸ್ ಕುಕ್ ಮಾಡೋದಕ್ಕೆ ಏನೋ ಫಿಲ್ಲಿಂಗ್ ಏನೋ ಮಾಡ್ತಾ ಇದ್ದೀರಾ. ಸ್ಟಫ್ಡ್ ಕ್ರಿಸ್ಪಿ ಪೊಟೆಟೊ. ಓಕೆ, ಡು ಯು ಥಿಂಕ್ ಇದು ಇಷ್ಟ ಆಗತ್ತೆ ನಿಮ್ಗೆ ಫೈನಲ್ಸ್ಗೆ ಹೋಗಕ್ಕೆ ಹೆಲ್ಪ್ ಮಾಡತ್ತೆ ಅಂತ? ಖಂಡಿತವಾಗ್ಲೂ 100%. ಐ ಆಮ್ ವೆರಿ ಶೋರ್, ಬಟ್ ಐ ಡೋಂಟ್ ನೋ. ಇಲ್ಲ 3 days ಇಂದ. ಹೌದು, ಅದೊಂದು ಭಯ ಇದೆ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಅದು ಬಂದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ, ಭಯನೇ ಇಲ್ಲ, ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆದ್ರೂ ಫ್ರೀ ಫಿನಾಲೆ ಅಂತ ಎಲ್ಲೋ ಒಂದ್ ಕಡೆ ಟಿಕ್ 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 ಆಗ್ತಾ ಇದೆ, ಬಟ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ. ಆ್ಯಕ್ಚುಲಿ ನಾನು ಎಲಿಮಿನೇಷನ್ಗೆ ಬರ್ತೀನಿ. ಎಲಿಮಿನೇಷನ್ಗೆ ಬಂದಮೇಲೆ ಈ ಥರ ಕುಕ್ ಮಾಡೋದು ಆ್ಯಕ್ಚುಲಿ ತುಂಬ ಪ್ರೆಷರ್ ಆಗ್ತಿದೆ. ಏನು ಮಾಡಬೇಕು ಅಂತ ಅರ್ಥೋಗ್ತಾ ಇದೆ, ಬಟ್ ಸ್ಟಿಲ್ ಐ ಡೂ ಮೈ ಬೆಸ್ಟ್. ಅಂಡ್ ಕಾವ್ಯ, ಲಾಸ್ಟ್ 2 minutes, ಗ್ಯಾಸ್ ಆಫ್ ಆಗ್ತಿದೆ. ಆಲ್ ದ ಬೆಸ್ಟ್. ಶಿಲ್ಪಾ ಅಂಡ್ ಕಾವ್ಯ, ನಿಮಗೆ ನಾವು ಕೊಟ್ಟಂತ 25 minutes ಮುಗಿತಾ ಇದೆ. ಇನ್ 3, 2 and 1. ಸೊ ಇವತ್ತಿನ ಫೈನಲ್ ಕುಕ್ ಆಫ್ ಅಲ್ಲಿ ನಮ್ಮ ಕಾವ್ಯ ಹಾಗೂ ಶಿಲ್ಪಾ ಆಲೂಗಡ್ಡೆಯನ್ನ ಬಳಸಿ ಒಂದು ಸ್ಟಾರ್ಟರ್ ನ ಮಾಡಿದೀರಾ. ಸೊ ಇಬ್ರಲ್ಲಿ ಒಬ್ರು ಫಿನಾಲೆಗೆ ಹೋಗ್ತೀರಾ ಅಂಡ್ ಒಬ್ರು ಅಂದ್ರೆ ಅವರ ಜರ್ನಿ ಇವತ್ತು ಕ್ವಾಟ್ಲಿ ಕಿಚನ್ ಅಲ್ಲಿ ಕೊನೆ ಆಗತ್ತೆ. ಯಾರು ಅಂತ ಗೊತ್ತಿಲ್ಲ, ಟೇಸ್ಟಿಂಗ್ ಗೆ ನಮ್ಮ ಜಡ್ಜಸ್ ಕಾಯ್ತಿದ್ದಾರೆ. ಸೊ ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಇಬ್ರು ಒಟ್ಟಿಗೆ ಬಂದ್ಬಿಡಿ. ಶಿಲ್ಪ, ನೀವ್ ಏನ್ ಡಿಶ್ ಮಾಡಿದ್ರಿ? ನಾನು ಚೀಸಿ ಪೊಟ್ಯಾಟೊ ಬೈಟ್ಸ್ ಅಂತ ಒಂದ್ ಮಾಡಿದೀನಿ. ಒಂದಕ್ಕೆ ಎಗ್ ಯೂಸ್ ಮಾಡಿದೀನಿ, ಒಂದಕ್ಕೆ ಎಗ್ ಯೂಸ್ ಮಾಡಿಲ್ಲ. ಇನ್ನೊಂದಕ್ಕೆ ಒಂದ್ ಸ್ವಲ್ಪ ಬೇಸನ್ ಯೂಸ್ ಮಾಡ್ಬಿಟ್ಟು ಮಾಡಿದೀನಿ, ಇನ್ನೊಂದಕ್ಕೆ ಮಾಡಿಲ್ಲ, ಜಸ್ಟ್ ಕಾರ್ನ್ಫ್ಲೋರ್ ಮಾಡಿದೀನಿ. ಕಾವ್ಯ, ನೀವೇನ್ ಮಾಡಿದೀರಾ? ಕ್ರಿಸ್ಪಿ ಪೊಟೆಟೊ ಕಟ್ಲೆಟ್. ಬೇಸಿಕಲಿ ಅದ್ರೊಳಗಡೆ ತುಂಬ ಸ್ಟಫ್ ಆಗಿದೆ. ಅಂದರೆ ಐ ಹ್ಯಾವ್ ಯೂಸ್ಡ್ ಆನಿಯನ್, ಗಾರ್ಲಿಕ್ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಮೊಸರೆಲ್ಲಾ ಚೀಸ್ ಇನ್ಸೈಡ್ ಆ್ಯಂಡ್ ಐ ಹ್ಯಾವ್ ಮೇಡ್ ಅ ಶೇಪ್ ಇನ್ ಕಟ್ಲೆಟ್ ಆ್ಯಂಡ್ ಐ ಹ್ಯಾವ್ ಇಟ್. ಓಕೆ, ನೀವಿಬ್ರು ಮಾಡಿರುವಂತ ಡಿಶ್ ನ ಜಡ್ಜಸ್ ತಿಂದಾಗಿದೆ. ಈಗ ಅವರಿಬ್ರು ಡಿಸ್ಕಷನ್ ಮಾಡಿ ನಿಮ್ಮಿಬ್ರಲ್ಲಿ ಯಾರು ಬೆಸ್ಟ್ ನ ಕೊಟ್ಟಿದ್ದೀರಾ ಅವರು ಆಬ್ವಿಯಸ್ಲಿ ಫಿನಾಲೆಗೆ ಹೋಗ್ತೀರಾ. ಅಂಡ್ ಯಾರಿಗೆ ಇವತ್ತು ನಾಟ್ ಸೊ ಬೆಸ್ಟ್ ಕೂಡ ಅವರ ಜರ್ನಿ ಕಿಚನ್. So let's hope best. Yes. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ಇರುವಂತ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8880-300-200ಗೆ ಸಂಪರ್ಕಿಸಿ. ಇಬ್ರು ಪೊಟೆಟೊ ತಗೊಂಡ್ಬಿಟ್ಟು 25 ನಿಮಿಷದಲ್ಲಿ ಒಂದು ಡಿಶ್ ವಿಚ್ ಇಸ್ ಟೇಕಿಂಗ್ ಯು ಟು ಫಿನಾಲೆ ಮಾಡಿದೀರಾ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಈ ಡಿಶ್ ಅಲ್ಲಿ ಹೇಗಿದೆ ಕಾವ್ಯ? ನೀವು ಲೈಕ್ ತುಂಬ ಸ್ಯಾಟಿಸ್ಫೈಡ್ ಆಗಿಲ್ಲ, ಬಟ್ ಸಿಕ್ಕಿರೋ ಟೈಮಲ್ಲಿ ಮ್ಯಾಕ್ಸಿಮಮ್ ನಾನು ಯುಟಿಲೈಸ್ ಮಾಡಿದ್ದೀನಿ. ಐ ಆಮ್ ನಾಟ್ ದಟ್ ಲೈಕ್ 100 ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಫ್ ಯು ಆರ್ ನಾಟ್ 100% ಸ್ಯಾಟಿಸ್ಫೈಡ್, ಆರ್ ಯು ಓಕೆ ವಿತ್ ಅಸ್? ನಿಮ್ಮನ್ನ ಎಲಿಮಿನೇಟ್ ಮಾಡೋದು ಓಕೆನಾ? ಶಿಲ್ಪ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗೆ? ಆಕ್ಚುಲಿ ಎವ್ರಿ ಎಲಿಮಿನೇಷನ್ ನನ್ನ 2 times ಎಲಿಮಿನೇಷನ್ ಬಂದಾಗ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾ ಇದ್ದೆ ವಿತ್ ದ ಡಿಶ್. ಟುಡೇ ಐ ಆಮ್ ಆಕ್ಚುಲಿ ನಾಟ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ಒಂದು ಸ್ವಲ್ಪ ಮೆಸ್ಅಪ್ ಆಯಿತು. ನಾನು ಎಗ್ ಫಸ್ಟ್ ಯೂಸ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಸೊ ಒಂದು ಸ್ವಲ್ಪ ಮೆಸ್ಅಪ್ ಆಯಿತು. ಬಟ್ ಯಾರು ಡಿಸರ್ವಿಂಗ್ ಇದ್ದಾರೋ ಅವ್ರು ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿ ಹ್ಯಾಡ್ ಈ ಕಡೆ ಕ್ರಿಸ್ಪಿ ಪೊಟೆಟೊ ವಿತ್ ಸ್ಟಫಿಂಗ್ ಆಫ್ ಮೊಜರೆಲ್ಲಾ ಚೀಸ್. ಈ ಕಡೆ ನೀವು ಮಾಡಿದ್ದು ಕ್ರಿಸ್ಪಿ ಪೊಟೆಟೊ ಪ್ಯಾಟಿ, ಅದರಲ್ಲಿ ಚೀಸ್ ಸ್ಟಫಿಂಗ್ ಹಾಕಿದ್ರಿ. ಸೊ ಇಬ್ಬರಲ್ಲಿ ಯಾರೋ ಒಬ್ರು ಫಿನಾಲ್ಗೆ ಹೋಗ್ತಾರೆ, ಯಾರೋ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಆ ಡಿಸಿಷನ್ ಬಗ್ಗೆ ಹೇಳ್ತಾ ಇರೋದು ಜಡ್ಜ್ ಶ್ರುತಿ. ಸೆಕೆಂಡ್ ರೌಂಡ್ ಅಲ್ಲಿ ಅಡಿಗೆ ಮಾಡಿ ಫಿನಾಲೆಗೆ ಹೋಗ್ತಾ ಇರೋರ್ದು ಹೆಸರೇ ಹೇಳ್ತೀನಿ. ನಿಮ್ಮಿಬ್ಬರಲ್ಲಿ
ಫಿನಾಲೆಗೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ಈಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ. ಕಾವ್ಯ ಫಿನಾಲೆಗೆ ತಲುಪ್ತಾ ಇರುವಂತ 6ನೇ ಕುಕ್ ಆಗ್ತಿದ್ದೀರಾ. ಕಂಗ್ರ್ಯಾಚುಲೇಷನ್. ವೆರಿ ಸ್ಮಾಲ್ ಮಾರ್ಜಿನ್ ಅಲ್ಲಿ, ಯಾಕಂದ್ರೆ ನಿಮ್ಮ ಪೊಟೆಟೊ ಪ್ಯಾಟಿ ಕ್ರಿಸ್ಪ್ ಆಗಿತ್ತು, ಚೀಸ್ ಸ್ಟಫಿಂಗ್ ಇತ್ತು. ವೆರಿ ಸ್ಮಾಲ್ ಮಾರ್ಜಿನ್, ಗೆದ್ದಿದ್ದೀರಾ. ಇನ್ನ ಮುಂದೆ ಬರ್ತಿರೋ ರೌಂಡ್ ಏನಂತ ಗೊತ್ತು. ಪ್ಲೀಸ್ ಬಿ ಪ್ರಿಪೇರ್ಡ್. ಥ್ಯಾಂಕ್ ಯು ಶರ್. ಕಾವ್ಯ ಫೈನಲಿ ಫೈನಲ್ಸ್ಗೆ 6ನೇ ಕುಕ್ ಆಗಿ ತಗೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತದೆ. ಆಕ್ಚುಲಿ ಖುಷಿ ಅನ್ನೋದಕ್ಕಿಂತ ಅಲ್ಲಿದ್ದ ಟೆನ್ಷನ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ ಇಲ್ಲಿರೋ ಅದ್ಭುತ ಕುಕ್ಗಳ ಜೊತೆಲಿ ಟು ಬಿ ಪಾರ್ಟ್ ಆಫ್ ದೆಮ್ ಇನ್ ದ ಶೋ. ತುಂಬ ಖುಷಿ ಆಗ್ತದೆ. ಓಕೆ, ಫಿನಾಲೆಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ. ಶಿಲ್ಪು, ಒಂದೇ ಒಂದ್ ಹೆಜ್ಜೆ ಇತ್ತು ಫೈನಲ್ಸ್ಗೆ ಅಂಡ್ ನಿಮ್ಮಿಬ್ರಿಗೆ ಕುಕ್ ಮಾಡಕ್ ಬಿಟ್ವಿ. ಬಟ್ ಎಲ್ಲೋ ಒಂದ್ ಕಡೆಗೆ ನಿಮ್ಮ ಡಿಶ್ ನಿಮ್ಮ ಕೈ ಹಿಡ್ದಿಲ್ಲ ಅಂತ ನಂಗೆ ಅನ್ಸತ್ತೆ. ಅಂಡ್ ಫೈನಲ್ಗೆ ಹೋಗೋ ಒಂದ್ ಹೆಜ್ಜೆ ಮುಂಚೆ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾ ಇದೀರಾ. ಅಂಡ್ ಈ ಚಾನ್ಸ್ ಮಿಸ್ ಆಗಿದ್ ನಿಮಗೆ ಎಷ್ಟು ಬೇಜಾರಾಗ್ತದೆ? ಮನ್ಸಲ್ಲೇ ಚಿರ್ರ್ ಅಂತಿದೆ. ಬಟ್ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು, ನಾನು ಅಡುಗೆ ಮಾಡ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಮಿಡ್ಲಲ್ಲಿ ಹೋಗ್ಬೇಕಾದ್ರೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಯ್ತು ಅನ್ಬೇಕಾದ್ರೆ ನಾನು ಫುಲ್ಲು ಸ್ಟ್ರೆಸ್ ತಗೊಂಡ್ಬಿಟ್ಟೆ. ಶೆಫ್ ಯಾವತ್ತೂ ಹೇಳ್ತಾರೆ ಡೋಂಟ್ ಸ್ಟ್ರೆಸ್ ಯೋರ್ ಸೆಲ್ಫ್, ಡೋಂಟ್ ಸ್ಟ್ರೆಸ್ ಯೋರ್ ಸೆಲ್ಫ್ ಅಂತ. ನಾನು ಅಲ್ಲೇ ಏನೋ ಮಾಡ್ಬಿಟ್ಟು ಏನೇನೋ ಆಗ್ಬಿಡ್ತು. ಅಲ್ಲೇ ಅನಿಸ್ತು ನಾನು ಹೋಗ್ತಾ ಇದ್ದೀನಿ ಮನೆಗೆ ಅಂತ. ಸೊ ಒಂದ್ ಸ್ವಲ್ಪ ಫಿಕ್ಸ್ ಆಗಿದ್ದೆ. ಬೆಳಿಗ್ಗೆ ಬರ್ಬೇಕಾದ್ರೆ ಆಕ್ಚುಲಿ ಫಿಕ್ಸ್ ಆಗಿದ್ದೆ. ಬೇರೆ ಬಟ್ ಇಟ್ಸ್ ಓಕೆ, ಇಲ್ಲಿ ತನಕ ಬಂದಿದ್ದೀನಿ ಅಂತ ಖುಷಿನೂ ಇದೆ. ಸೊ ಐ ಆಮ್ ಹ್ಯಾಪಿ. ದಟ್ ಇಸ್ ವೆರಿ ವೆರಿ ಸ್ವೀಟ್ ಆಫ್ ಯು. ಬಟ್ ಶಿಲ್ಪು, ಎಲ್ರು ಶಿಲ್ಪ ಅಂತಾರೆ. ಐ ಥಿಂಕ್ ಪ್ರಶಾಂತ್ ಇಂದ ನಾವೆಲ್ಲರೂ ನಿಮ್ಮನ್ನ ಶಿಲ್ಪು ಅಂತ ಕರೆಯಕ್ ಶುರು ಮಾಡಿದ್ವಿ. ನಿಮ್ಮ ಲವ್ಲವಿಕೆನ, ಆ ನಗುನ, ಆ ತರ್ಲೆನ ನಾವು ಡೆಫಿನೆಟ್ಲಿ ಫಿನಾಲಲ್ಲಿ ಮಿಸ್ ಮಾಡ್ಕೊಳ್ತೀವಿ. ಅಂಡ್ ನಿಮ್ಮ ಫ್ಯೂಚರ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಐ ವಿಲ್ ಮಿಸ್ ಯು ಟು. ಅಂಡ್ ಶೋ ಇಂದ ಹೋಗ್ಬೇಕೇನೋ ಆಬ್ವಿಯಸ್ಲಿ ನಾವು ಬರೀ ಕೈಲಿ ಕಳ್ಸಲ್ಲ ಅಲ್ವಾ, ನಿಮಗೋಸ್ಕರ ಒಂದು ಪ್ರೀತಿಯ ಮೊಮೆಂಟೋ ಮಾಡಿಸಿದೀವಿ. ಓಕೆ, ಬನ್ನಿ. So cute. Thank you. So cute. All the very best, Shilpu. We love you. ಫೈನಲ್ಸ್ ಅಲ್ಲಿರೋದು 6 ಕುಕ್ಗಳು ಅಂಡ್ ಫೈನಲ್ಸ್ ಅಲ್ಲಿ ಕಾಂಪಿಟೇಷನ್ ನಡೆಯೋದು ನಿಮ್ಮ 6 ಜನರ ಮಧ್ಯೆ. ಅಂಡ್ ಈ 6ರಲ್ಲಿ ಯಾರಾಗ್ತಾರೆ ಕ್ವಾಟ್ಲೆ ಕಿಚನ್ ಸೀಸನ್ 1 ವಿನ್ನರ್ ಮುಂದಿನ ವಾರ ನಮ್ಗೆ ತಿಳಿಯುತ್ತೆ ಅಂತ ಹೇಳ್ತಾ 6 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಎಲ್ಲ ಕ್ವಾಟ್ಲೆಗಳಿಗೂ ನೆಕ್ಸ್ಟ್ ವೀಕ್ ಕ್ವಾಟ್ಲೆ ಮಾಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸೊ ಇದಾಗಿತ್ತು ಈ ವಾರ ಪ್ರೀ ಫಿನಾಲೆ ರೌಂಡ್. ಈ ಪ್ರೀ ಫಿನಾಲೆ ರೌಂಡ್ ಅಲ್ಲಿ ನಮಗೆ ಫೈನಲ್ಸ್ ಅಲ್ಲಿ ಕಾಂಪಿಟೇಷನ್ ಇಳಿದಿರೋದು ಯಾರ್ಯಾರು ಅಂತ ಆಲ್ರೆಡಿ ಉತ್ತರ ಸಿಕ್ಕಿದೆ. ನಮ್ಮ ಜೊತೆಗೆ 6 ಕುಕ್ಕುಗಳಿದ್ದಾರೆ. ಎಲ್ಲರನ್ನು ಕರ್ಕೊಂಡು ಫಿನಾಲೆಯಲ್ಲಿ ಆ ಭರ್ಜರಿ ಸೆಲೆಬ್ರೇಷನ್ ಅಲ್ಲಿ ನಾವೆಲ್ಲರೂ ನಿಮ್ಗೆ ಸಿಗ್ತೀವಿ ಅಂತ ಹೇಳ್ತಾ, ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ಫಿನಾಲೆಯಲ್ಲಿ ನಾವೆಲ್ಲರೂ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ. Chalo.